ದೇವಂ ಸಾಯಿನಾಥಂ ನಮಾಮ್ಯಹಂ. ಸಾಕ್ಷಾತ್ ಈಶ್ವರ ರೂಪೇಣ ಆಶೇಷ ಜನ ವಂದಿತಾಯ ಇಷ್ಟಕಾಮ್ಯ ಫಲ ಪ್ರದಾಯಕಾಯ ಶ್ರೀ ಕನಕ ಶಿರಡಿ ಸಾಯಿ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ಗಮನ ಉರುವವ ಹೆತ್ತೈನ ಮಕ್ಕವ ಬಡಗುರು ಕುಲಾಂಬಿ ದೇವರ ಕೊಲನೋಗೆ ಹುಟ್ಟಿದಲಿಯೋ ಇಪೇರ್ಪಟ್ಟ ಪುಣ್ಯಭೂಮಿ ಆಡುವ ಈ ಸಿರುಮಗೆನೋಗೆ ಕನಕ ಸಾಯಿ ಶಿರಡಿ ಕ್ಷೇತ್ರಾಂಬ ಈ ಉರುವಾಪ ಒಂದು ಅದ್ಭುತ ಕ್ಷೇತ್ರ ಈ ತಳದೋಗೆ ಕುಳಿದು ನಿಬ್ಬ ಎಲ್ಲ ದೇವ ಪಿರಿವಿಗೂ ಈ ಸಾಯಿನ ಸರ್ವಜೀವ ನಮಸ್ಕಾರ. ಸುಮಾರು 74 ವರ್ಷಗ ಮುಂದಾಡು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಕೊಯಂಬತ್ತೂರಿನೊಗೆ ಸಾಯಿಬಾಬಾ ಕಾಲೋನಿನೊಗೆ ನಾಗಸಾಯಿ ಆ ಶಿರಡಿ ಬಾಬಾವ ಪ್ರತಿಷ್ಠೆ ಮಾಡಿದಾಡು ಏಯ್ದ ವಾಕ್ಯ ಏನಂತಲೇ ಈ ಕೊಯಂಬತ್ತೂರು ಎಂಬುದು ದೊಡ್ಡ ಶಕ್ತಿ ಕ್ಷೇತ್ರ. ಇದೊಂದು ಕಾಲನೊಗೆ ಗೋಸುಂದರಾಪುರಂ ಅತ್ತೆಂಬ ಪುಣ್ಯ ಕ್ಷೇತ್ರ. ಪಂಚಪಾಂಡವರುಗಳು ತವ ಇದ್ದ ಎಡೆ, ಅಗಸ್ತ್ಯ ಮಹರ್ಷಿ ತವ ಇದ್ದ ಎಡೆ, ಅತ್ರೇಯ ಮಹರ್ಷಿ ಸಪ್ತಋಷಿ ತವ ಇದ್ದ ಎಡೆ, ಈ ಎಡೆಯ ನೆರೆಯ ಶಿರಡಿ ಬಾಬಾ ಗುಡಿ ಬಂದರ 3 ಕಿಲೋಮೀಟ್ರಿಗೆ ಒಂದೆಲ್ಲ 3 ಕಿಲೋಮೀಟ್ರ್ ಒಂದು ಗುಡಿ ಶಿರಡಿ ಗುಡಿ ಕೊಯಂಬತ್ತೂರು ಮಹಾನಗರನ ಬಂದರ ಅಂದು 74 ವರ್ಷಗ ಮುಂದಾಡು ತನ್ನ ಕೈಯಾಡ ಆ ಪ್ರತಿಷ್ಠೆ ಮಾಡಿ ಅಲ್ಲಿ ಆಶೀರ್ವಾದ ಮಾಡಿ ಅದನ್ನು ಮಾಡಿಟ್ಟೋದರು. ಇಂದು ಆ ನಾಗಸಾಯಿ ಸಾಯಿ ಅಲ್ಲಿಯ ಕುಲದಿಂದ ಆಡ್ತಾ ಸಾಯಿಬಾಬಾ ಕಾಲನಿಂದೇ ಹೆಸರು ಬಂದಿತ್ತು. ಆ ಒಂದು ಗುಡಿ 74 ವರ್ಷಗ ಮುಂದಾಡು ಅಟ್ಟ ಅದು ಈಗ ಕೊಯಂಬತ್ತೂರಿನೊಗೆ ನೋಡಲೆ 63 ಶಿರಡಿ ಬಾಬಾ ಗುಡಿ ಆಡಿದೆ ಇಂದು ನಗರ 63 ಶಿರಡಿ ಬಾಬಾ. ಇನ್ನೂ ದೊಡ್ಡ ದೊಡ್ಡ ಗುಡಿ ಎಲ್ಲ ಬರೋವರ. ಆಗ ಕಲಿಯುಗನೊಗೆ 3 ಅವತಾರವ ಆಪಸ್ತಂಭ ಸೂತ್ರ, ಮಹರ್ಷಿ ಭರದ್ವಾಜ ಗೋತ್ರ, ಶಿವಶಕ್ತಿ ರೂಪ, ಸರ್ವದೇವತಾ ಅದಿತಿ ಸ್ವರೂಪಾಂಬ ಆ ಉಣರ್ವನೊಗೆ ಕೈಲಾಸನೊಗೆ ಮಹರ್ಷಿ ಭರದ್ವಾಜರು ಕೊಟ್ಟ ಸತ್ಯ ಪ್ರಕಾರ 3 ಟೈಮು ಅವತಾರ ಎತ್ತಿನಿಯೊಂದು ನಂಗೆ ಅಯ್ಯ ಹೆತ್ತೆನ್ನ ಅದನ್ನತ್ತ ಶಿವಲಿಂಗಯ್ಯ, ಮಾಲಿಂಗಯ್ಯ, ಮಾದೇಶ್ವರಯ್ಯ, ಜಡಲಿಂಗಯ್ಯ ಇದು ಅಲ್ಲಿಯೋ ಶಿವಪೆರುಮಾನು ಪಾರ್ವತಿಯಮ್ಮನು ಆ ವಾಕ್ಕ ಮಹರ್ಷಿ ಭರದ್ವಾಜರು ಕೊಟ್ಟರು. ನಿನ್ನ ಕೋತ್ರನೋಗೆ ಹೆಂಗ ಅದನ್ನು ಅವತಾರ ಎತ್ತಿನಿಯೋ ಸಾಯಿಂಬ ಹೆಸರಿನೊಗೆ ಅವತಾರ ಎತ್ತಿನಿಯೊಂದು ಅದನ್ನೊಗೆ ಶಿವನಾ ಬಂದದು ಶಿರಡಿ ಬಾಬಾ. ಶಿರಡಿಂಬ ಮಹಾರಾಷ್ಟ್ರನಾಗ ಜನನ ಮಿತ್ತಿ ಪತ್ರಿ ಗ್ರಾಮ ಸಮುದ್ಭೂತಂ ಹುಟ್ಟಿದ ಶಿರಡಿ ಅಲ್ಲ, ಪತ್ರಿಂಬ ಒಂದು ಗ್ರಾಮ ಅಲ್ಲ. ಒಬ್ಬರ ಕಾಲ ಇಂದಾಡು ಶಿರಡಿಗೆ ಬಂದು ತಂಗಿ ಗುರುಸ್ಥಾನಕ್ಕೆ ಬಂದು ತಂಗಿ ಎಲ್ಲ ದ್ವಾರಕಮಾಯಿನೋಗಿದ್ದು ಎಲ್ಲಾಗೂ ಆಶೀರ್ವಾದ ಕೊಟ್ಟು ನಾನು ಮನುಷ್ಯ ಒಡಿವನೊಗೆ ಶಿವನ ಮಹಾದೇವನ ಬಂದೆಂದು ನಿಂಗವೂ ಸೋಮಿತ ಅಂದು ನೆರೆಯ ವಿಷಯವ ಅರ್ಪುದವ ನಿಗಳ್ತಿದ್ರು. ತಾ ಶರೀರ ಬುಡದು ಮುಂದಾಡು ಅವತಾರ ಮುದುಗ ಸಾವಿಲ್ಲ. ಆ ಒಡಂಬು ಒಂದು ಆಯುಳ್ ಕಾಲಾಡದೆ ಆ ಒಡಂಬು ಪುಟ್ಟ ಇಂದಾಡು ಬುಡ್ಡದು ಮುಂದಾಡೆ ಏಯ್ದರು. ನಾ ಇನ್ನೊಂದು 8 ವರ್ಷನೊಗೆ ನಾ ಇನ್ನು ಮೆಡ್ರಾಸ್ ಪ್ರಾಂತೀಯ ಆಗ ಮೆಡ್ರಾಸ್ ಪ್ರೆಸಿಡೆನ್ಸಿಯಿಂದಾರ ಆ ಔರಂಗಾಬಾದ್ ಜಿಲ್ಲಾನೋಗೆ ಶಿರಡಿ ಅಟ್ಟಿತ್ತು. ನಾ ಖಂಡಿಪ ಇನ್ನೊಂದು ಅವತಾರನೋಗೆ ಬನ್ನೆ ಅತ್ತಂದರು. ಅದು ಪುಟ್ಟಪರ್ತಿನೊಗೆ ಶ್ರೀ ಸತ್ಯಸಾಯಿ ಬಾಬಾವ ಶಿವಶಕ್ತಿ ರೂಪವ ಅರ್ಧನಾರೀಶ್ವರ ತತ್ವ ಬಂದರು. ಅದಿಗಿಂದಾಡು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ತನ್ನ ಆ ದಿವ್ಯ ಒಡಲ ಬುಟ್ಟಗಿಂದಾಡು ಏಯ್ದರು. ನಾ ಇನ್ನು ನೆರೆಯ ಅಂಶಾವತಾರವ ಉರುವಾಕಿನೇ ಅಡುತ್ತದು ಶಕ್ತಿ ಅಂಶವ ನಂಗೆ ಹೆತ್ತೆಯ ವಡಿವವ ಇದು ಒಲಗ ಮುಳುಕ ನೆರೆಯ ಪ್ರೇಮಸಾಯಿ ಅವತಾರವ ನಾ ಬನ್ನೆ ಎಂದು ಹೇಳಿದರು. ಅದು ಕಣ್ಕೂಡ ಈ ಕಾಲಘಟ್ಟನವ ನಡೆದ ಅತ್ತ ಒಂದು ವಡಿವತ ಈಗ ನಿಂಗವೂ ನೋಡಿಂತೆ ಈ ಆ ವಡಿವವ ಭಗವಾನ್ ಉರುವಾಕಿದ. ಇನ್ನೊಂದು ಹೇಗೋದಂದಲೇ ಈಗ ಮಾತಾಡ್ನಿಬ್ಬ ಈ ಉರುವ ಮಟ್ಟು ಸ್ವಾಮಿ ಅಲ್ಲ ನಿಂಗೂ ಸೋಮಿತ ತುಂಬಿದ ಗವನೋಗೆ ಗವತ ಶಿವತ ಗವಾಂದ್ ಇದ್ದಲೆ ಎಲ್ಲಾನಿಗೆ ದೇವರ ನೋಡ್ಲೆ ಎಲ್ಲಾಗೋಸು ದೇವರ್ತಿದ್ದಾರೆ ಎಂದು ಮನಸ್ಸಿನಾಗ ಅದು ಪದಿವಾಲೆ ಉರುವವಾವು ಅರುವವಾವು ದೇವರ್ತಿದ್ದಾರೆ. ಆ ಗವನೋಗೆ ನಂಗೆ ಒಬ್ಬೊಬ್ಬಗೂ ಗವ ಕೊಟ್ಟು ಉಪದ್ರ ಮಾಡಲಿ ಮನಿಚಿಬಿಟ್ಟು ಎಂದೂ ಉದವಿ ಮಾಡಿ ಎದುವೂ ಎನ್ನುವುದಲ್ಲಾಂಬ ನಾಂಬ ಗರ್ವವ ಬಿಟ್ಟು ಎನ್ನುದುಂಬ ಪಟ್ಟದಲ್ಲ ಬಿಟ್ಟು
தெய்வ உணர்வனோகே நாங்கள் வாழ்ந்தலை ಒಬ್ಬೊಬ್ಬನು ಇಲ್ಲಿ ದೇವ್ರತ ಒಬ್ಬೊಬ್ಬನು ಪರಮಾತ್ಮನ ಅವತಾರ ಎಂಬುದು ಸತ್ಯ ಉಣರ್ತದಕ್ಕಾಯ್ತಾ ಅವತಾರ ಬಂದಾರ. ಇತ್ತ ಒಂದು ವಿಶೇಷವಾದ ಒಂದು ಕಲಿಯುಗನಗೆ ಸಾಕ್ಷಾತ್ ಈಶ್ವರನ್ ಸಾಯಿಯಿಂದಲೇ ಅವ್ವೇ ಬರ್ತಾ ನಂಗೆ ಅವ್ವೆಯ ಹೆತ್ತೆಯ ಅವ್ವೇನ್ನ ಸಾಯಿಯಿಂದವನೇ ಇಂದ ಅರಿಯಾಮಿನಾಗ ನೆರೆಯ ಅದೇನೋ ಸಾಯಿ ಗೋಷ್ಠಿಯಾ ಅಂತಂದಾರ. ಸಾಯಿ ಎಂಬ ವಾರ್ತೆಗೆ ಅರ್ಥ ಏನಂದಲೇ ಅವ್ವೇ ನನಗೆ ಹೆತ್ತೆನ್ನ ಅವ್ವೆಗೆ ಅವ್ವೇ ಹೆತ್ತೆ ನಂಗೆ ಕುಲದೇವರು ಆದಿಪರಾಶಕ್ತಿ ಅದೇ ಅವ್ವ ಎಂಬತ್ತ ಸಾಯಿ. ಆ ಸಾಯಿ ಎಂಬುದು ಇನ್ನೊಂದು ಅರ್ಥ ಏನಂದಲೇ ಸಾಕ್ಷಾತ್ ಈಶ್ವರ. ಸಾಕ್ಷಾತ್ ಈಶ್ವರತ ಈ ಮನುಷ್ಯ ವಡಿಮನಗೆ ಬಂದು ಧರ್ಮ ಕಮ್ಮಿಯಾಪನೆ ಸತ್ಯ ದಾರಿಯ ಎಲ್ಲ ತಪ್ಪುನೆ ಉಣ್ಮ್ಯಾನ ಭಕ್ತಿ ಏನಾಮದು ಉಣರ್ತುದಗಾಯಿ ಧರ್ಮದ ದಾರಿಯ ನಡ್ಚುದಗಾಯಿ ಸತ್ಯವ ಪುರಿಂಚಿ ಬಿಪ್ಪುದಗಾಯಿ ಅರಿಯಾಮೆನಗೆ ತಪ್ಪು ಮಾಡೋದಕ್ಕೆ ಅವಕ್ಕೆ ಪಾಡವ ಕಲ್ಚಿ ಒಳ್ಳೆ ದಾರಿಯ ನಡ್ತುದಗಾಯಿ ಈ ಸೃಷ್ಟಿಯ ಆ ಕಾಲಘಟ್ಟನಗೆ ಕಾಪಾತುದಗಾಯಿ ಈ ಈಸಗ ಕಡಮೆಯವು ಅವತಾರ ಬಂದು ಆ ಫಲ ಜನ್ಮವ ಫಲ ಯುಗವ ಏಂಗಿನಿದ ಭಕ್ತರ್ಗ ವಾಯ್ಪು ಕೊಡೋದಗಾಯಿ ಬಂತಿರ್ತದೆ. ಅತ್ತಮಾಕೊಂದು ಅಪ್ಪರ ಒಂದು ಪೊನ್ನಾನ ವಾಯ್ಪು ಸಿನ್ನಮಾಕ ವಾಯ್ಪು ಎನಗ ಇಂದು ನೋಡುನೆ ಈ 4 ದೈವ ಪಿರಿವಿಗೆ ಸಿಕ್ಕಿತಾರೆ. ಇದು ಇವಕ್ಕೂ ಸಿನ್ನ ಅದು ಶ್ರೀಮಾನ್ ಜಗನ್ನಾಥನವರಲ್ಲಿ ಸರಿ, ಶ್ರೀಮಾನ್ ವಿಶ್ವಕರ್ಮನ್ ಆರ್ಕಿಟೆಕ್ಟು ಅವಕಾಗಲಿ ಸರಿ, ವನಿತಮ್ಮ ಅವರಲ್ಲಿ ಸರಿ, ತನ್ನ ಅಮ್ಮ ನಿತ್ಯಮ್ಮ ಅವರಲ್ಲಿ ಸರಿ, ಈ 4 ಸಿನ್ನಗ ಸಿನ್ನಮಾಕಿ ಸಿನ್ನ ಸಿರಿಡಿ ಸಾಯಿ ಗುಡಿ ಕಟ್ಟೋದಕ್ಕೆ ಒಂದು ವಾಯ್ಪು ಭಗವಾನು ಇಂದು ಕೊಟ್ಟಿದ್ದಾರೆ, ಉಣರು ಕೊಟ್ಟಿದ್ದಾರೆ. ಅದನ್ನು ಅಪ್ಪರ ಸೋಕ ಇದ್ರು. ಇದರ ಮೇಲೆ ಏಸಾಗ ಕಟ್ಟಡ ಕಟ್ಟಲಿಯೋ ಅಲ್ಲಿಯ ಸಿಕ್ಕುವ ಆ ತೃಪ್ತಿಯ ಬೇಡ ಕುನ್ನ ಈ 4 ಈ ಭಗವಾನ್ನ ಮೂಲಸ್ಥಾನನೊಗೆ ಗರ್ಭಗೃಹ ಕುಳಿಸಿದ ತೃಪ್ತಿ ವಸತಿ ತೆಂದರು. ಇದು ಬೇಡ ಒಂದು ಸತ್ಯವಾಕು ಇಲ್ಲವೇ ಇಲ್ಲ. ಯಾಕಂದ್ರೆ ಅತ್ತ ಉಣ್ಮೆ 1000 ಮನೆ ಕಟ್ಟಾಕು ಮನೆಯೂ ಗುಡಿತಾ ನಂಗೆ ಮನಸ್ಸು ನಿರಂತರವಾದ ಗುಡಿ ದೊಡ್ಡ ಗುಡಿ ಮದೇನ ನಂಗೆ ಮನಸ್ಸುತ್ತ ನಂಗೆ ಮನಸ್ಸು ಅಪ್ಪರ ತುಂಬಿದ ಗಮನಗಟ್ಟು ಎಲ್ಲ ಇಡೀ ದೇವರ ನೋಡಿಬಿಟ್ಟ ಅಂದಲೇ ಅದು ಕೂಡ ಸಿರಿಂದ ಆ ಗುಡಿ ಅಡಿಚುದೇ ಮುಡಿಯಾದ ಗುಡಿ. மீதி குடியாவது இயற்கை சீட்டுற நொகை ஏதோ அழிஞ்சிப்டா காலப்போக்குனாಗ ಅಳಿಂಜಿದ ಗುಡಿ ಆಡದೆ ಪರಾಮರಿಪು ಇಲ್ಲಾದ ಆಡುವ ಗುಡಿ ಕೂಡ ಅಟ್ಟುತ್ತಡದೆ ಅಲ್ಲೇ ಮನಸ್ಸುನ ಗಡುವ ಆ ಇದೆಯ ಕೊಯ್ಲೊಂದು ಹೇಗುವ ಆ ಗುಡಿ ಅಳಿಚುದೇ ಮುಡಿಯದೆ ಅಲ್ಲಿಯ ನಿರಂತರವ ಪರಮಾತ್ಮ ಒಂದೊಂದು ಹೆಸರುನೋಗಿ ಒಂದೊಂದು ಉಸುರಾಯು ಉಣರ್ವಾಯು ಉರುವವಾಯುವು ಕುಳಿದುಂದಾರೆ ಆದಿಪರಾಶಕ್ತಿ ಏಕಿಂದವೆ ಆಲೆ ಆ ಒಂದು ಮನಸ್ಸುಂಬ ಎಡೆ ಗುಡಿ ಆಯ್ತಾ ಅಂದಲೆ ನಂಗೆ ಮನೆಯೋ ಮಡಿ ಮನೆ ಆಯ್ಟ್ರ ಆ ಮಡಿ ಮನೆ ಆಯ್ತಾ ಅಂದಲೆ ನಂಗೆ ಒಲಗವೇ ಈ ಸಮುದಾಯನ ಅಂಗವೇ ಈ ಒಲಗವೇ ವಿಶ್ವವೇ ಗುಡಿ ಆಯ್ಟ್ರ ಅಲ್ಲ ಆ ನೆಲೆ ಬಪ್ಪಿಲೆ ಕುನ್ನ ಗರ್ವಾಡದೆ ಪೊಟ್ಟು ಒಟ್ಟಗೀಸಾಡದೆ ಪುರುಪಿಲಾದ ಮಾತಾಡದೆ ನಂಗೆ ಒಂದು ಗವ ಕಮ್ಮಿ ಆಪನತ ಒಂದು ಗುಡಿಗೋಲ ನಂಗೆ ಮನ ಆ ಲಯಂ ಮನೆ ಅಲ್ಲಿಗೆ ಹೋದವನೇ ಲಯಂ ಆರ ಮನಸ್ಸು ಒಂದು ಗುಡಿಗೋಲೆ ಅಮೇದಿ ಆರ ಭಜನೆ ಪಾಡ್ನೆ ನಂಗೆಲ್ಲಗ ಭಕ್ತಿ ಮೇಲೋಂಗಿರ ದೇವರು ಮೇಲೆ ಬಿಬ್ಬ ಆ ಗವವತ ಭಕ್ತಿಯನ್ನ ಅದನ್ನೋಗೆ ಗವದಾಸ್ತಿಯಾಗಿ ಒಳ್ಳೆಯ ಕಾರ್ಯ ಮಾಡೋದಾಗ ಅದು ಹೋಗಾಸೋದೇ ಉಣರ್ವ ತಂದರ ಆ ಒಳ್ಳೆಯ ಕಾರ್ಯ ಮಾಡ್ನೆ ಪುಣ್ಯ ಮಾಡ್ನ ಇನಗಟ್ಟ ಅರಿಯಾದ ಪಾಪ ಮಾಡ್ನೆ ಆ ಒಳ್ಳೆಯ ಪುಣ್ಯ ಅಂದ ಪಾಪ ಕಳಿಂಜಿರ ಪುಣ್ಯ ಮಾಡ ದೇವ್ರ ಸಾರ ನಂಗೆ ವೆತ್ತಿನೋಯ್ ಸೇತೀರ ಪುಣ್ಯವೂ ಮಾಡಿ ದೇವರಿಗೂ ಪಾದಗೂ ಅದನ್ನು ಒಪ್ಪಡ್ಚುನೆ ದೇವ್ರ ಸರಿಯೇ ನಿರಂತರವ ದೇವಲೋಕಗ ಕೈಲಾಸಗೂ ವೈಗುಂಠಗೂ ಎತ್ತಿನೋಯ್ ಸೇತಿ ಇನ್ನು ಪಿರವಿಯೇ ಇಲ್ಲದ ನೆಲೆಯವು ತಂದರ ಆಗ ಗುಡಿ ಭಕ್ತಿ ಆರಂಭಿಸಿ ಮುಕ್ತಿ ಎತ್ತಿನೋಯ್ ಬಿಟ್ರ ಅದಾದಂಥ ಅಡಿಕ್ಕಡಿ ಮನೆ ಈ ಉಣರ್ವನಗೆ ಈ ಉರುವಲ್ಲ ಅಲ್ಲ ಉಣರ್ವನಗೆ ಹೇಗುದೇನಂದಲೇ ಗುಡಿ ದೇವರ ಗುಡಿಯ ಮಟ್ಟು ನೋಡಲೆ ಅದು ಭಕ್ತಿ ಅಲ್ಲ ಅತ್ತ ಆರಂಭಿಸೋದು ಆ ಎಲ್ಲ ಎಡೆಯ ನೋಡ ಎಲ್ಲಾಗೋಸು ತಾತ ಇದ್ದಾರೆ ಅಂತ ಅರಿದು ಮನಸ್ಸು ಪದಿವಾಪನೆ ಅದು ಮುಕ್ತಿಗೆ ಎತ್ತಿನೋಯ್ ಬಿಟ್ಟುಟ್ರ ಅತ್ತವ ನೆಲೆಗ ನಿಂಗೆ ಎತ್ತಿನೋಗ್ಬೋದು ಮುಕ್ತಿ ಮನೇನ ವಿಡುದಲೆ ಇಂದು ದೇಶಗ ಸ್ವತಂತ್ರ ಸಿಕ್ಕಿಪ್ಟ ನಂಗೆ ಈ ದೇಶನಾಗ ಸ್ವತಂತ್ರವಿಂದ ಆಲೆ ಉಣ್ಮೆಯ ಈ ಆತ್ಮಾಗ ಸ್ವತಂತ್ರ ಹೇಗೂ ಸಿಕ್ಕಿರ ಅಂದಲೇ ನಂಗೆ ಎಲ್ಲಿಂದ ಬಂದ ದೇವ್ರ ಸಾರೆಯಿಂದ ಬಂದ ಈ ಮನಿದ ಒಡಂಬೆತ್ತಿ ಬಂದುಬಿಟ್ಟ 84 ಲಕ್ಷ ಜೀವರಾಶಿ ಒಡಂಬ ಕಡಂದು ಬಂದುಬಿಟ್ಟ ಆ ಒಡಂಬೆಲ್ಲ ಕಡಂದು ಬಂದು ಇಂದು ನಾ ಎನ್ನುವುದು ಎಂಬುದನೋಗೆ ಕುನ್ನ ಈ ಕರ್ಮ ವಿನಯಿಗೆ ಸಿಕ್ಕಿತ ಪಾಪವೂ ಅರಿಯಾಮಿನೋಗೆ ಮಾಡಿಂದ ಪುಣ್ಯವೂ ಒಳ್ಳೆಯ ಜ್ಞಾನನೋಗ ಮಾಡಿಂದ ಇದು ಎರಡೂ ಇಲ್ಲದೆ ದೇವ್ರ ಸರ ಭಕ್ತಿ ಮಾಡಿ ಪೂರ್ಣವ ಶರಣಗದಿಯಾಗಿ ತನ್ನ ಪಾದವಿಡುತ್ತು ಶರಣಡಂಜಿ ನಿರಂತರವ ಅಲ್ಲಿಗೆ ಸೇವನೆ ಎಲ್ಲವೇ ದೇವನೆಲೆ ಇರಾಕು ಅತದವನೇ ಆ ನೆಲೆಗ ಮೊದಲು ಭಕ್ತಿಯಿಂದ ಎಲ್ಲ ಆರಂಭಿಸಿರ ಭಕ್ತಿತ ಕಡೆಸಿಗ ಸೇವೆಯ ತಂತರ ಇದೇ ಗುಡಿನೋಗೆ ಇನ್ನು ಕಾಲಪೋಕನಾಗೆ ಸಿನ್ನಮಾಕಿಬ್ಬ ಜಗನ್ನಾಥರವರು ಇದಂಗೆ ಇನ್ನು ಸೇವೆಯೂ ನಡೆಯುವರ ಅದಾವುದು ಅನ್ನದಾನವೂ ನಡೆದರ ವಿದ್ಯಾದಾನ ಎಗುವ ಫ್ರೀ ಸ್ಕೂಲ್ ಕಟ್ಟೋದು ಅಂದರು ಅದು ನಡೀಲಿ
ಅದರೂ ನಡೆದಾರ. ಇದೆಲ್ಲ ನಡವ ಕಾಲಘಟ್ಟವೂ ಬಂದರ. ಅಲೆ ಅದುಗ ಆ ಎಣ್ಣಂ ನಂಗ ಏ ಎಣ್ಣವ ಈ ಭೂಲೋಗಗ ಈ ಪ್ರಪಂಚಗ వెదచ్చినವೋ ಅದು ಒಂದು ಆಕರ್ಷಣ ವಿಧಿಯ ಮಾರಿ ಅದನ್ನ ಅಂಡ ಬ್ರಹ್ಮಾಂಡವೆಲ್ಲವ ಸೇತಿ ಬಂದು ಅದಗ ನಂಗಗ ಉರುದುಣಿ ಇದ್ದಾರ. ಎಲ್ಲ ಒಲ್ಲ ಅಂದು ನಂಗ ಎದುರುಮರೆಯಾನ ಎಣ್ಣೆನಾಗ ನೋಡ್ನೆ ದಾರು ಸರಿಲತವ ನೋಡ್ನೆ ಅದೇ ಎಣ್ಣೆವೇ ನಂಗಗ ಆ ಪ್ರತಿಫಲನ ತಂದರ. ಎಲ್ಲ ಸರಿತಾ ಎಲ್ಲ ಒಂದು ಅನುಭವ ಒಳ್ಳಿತೋ ಒಲ್ಲವೋ ಇಡ್ತವಕರೋ ಇಡಿಯಾದವಕರೋ ಆ ಎಲ್ಲವೇ ನನಗೊಂದು ಅನುಭವ, ಎನ್ನ ಮನಸ್ಸ ಪಕ್ಕು ಮಾಡೋದಕ್ಕೊಂದು ಅನುಭವ, வாழ்க்கைನಾಗ ನನಗೆ ದೇವರು ಉಣರ್ತುವ ಒಂದು ಪಾಡ ಅತ್ತಂದು ಕತ್ತು ಅವಕ್ಕ ಪಟ್ಟು ಪರುದು ನೊಂದು ನೊಸುದು ದೋಸಿ ಕಾಲ ಸಂತೋಷವಿದ್ದು ಈ ಸುಖವು ದುಃಖ ಆಂಗೈ ಮೇಂಗೈ ಎಲ್ಲವ ತಾಂಡಿ ಒಪ್ಪನೆ ಆ ಮನನಿலை ಪಕ್ವ ಸಮನಿலை ಒಪ್ಪನೆ ಎಲ್ಲಾನಿಗೂ ದೇವರ ನೋಡುವ ಆ ಉಣರ್ವು ಬಂದರ. ಆ ಉಣರ್ವುಗಾಯ್ತಾ ಇಂದು ಈ ಅಂಡನೋಗಿ ಇಬ್ಬ ನಂಗೊಂದು ಕುನ್ನ ಪಿಂಡವ ಆಯ್ತ. ಅಂಡ ನಡುವ ಶಕ್ತಿ ಪಿಂಡನೋಗಿ ಅಡದೆ. ಒಬ್ಬೊಬ್ಬಗೋಸು ಶಿವ ಉಸುರಾವೋ ಮೂಚಾವೋ ಹೃದಯ ತುಡಿಪಾವೂ ಇದ್ದಾರೆ. ಆ ಒಂದು ನಂಗೆ ಈ ಒಡಂಬುಂಬ ಉಣರ್ವು ನೊಗುತ್ತಾ ಈಸಗ ಶಕ್ತಿಯು ದೇವರು ಗುಡಿ ಮೂಲಿಯವ ಅದನ್ನು வெளிப்படுத்தியார். ಈಸಗ ವಿಷಯ ನಂಗೆ ನಡೆಯ ಆ ಉಣರ್ವು ಬರ ದೇವರ ಎಲ್ಲ ಎಡೆಯ ನೋಡ ನಂಗ ಇಬ್ಬನೆಯೇ ದೇವರ ಉಣರ್ದು ಇನ್ನು ಪಿರವಿಲ್ಲಾದ ನೆಲಗ ನಂಗುವಾನ. ಅದುಗ ಆರಂಭ ಕಾಲಘಟ್ಟನೋಗೆ ಎಲ್ಲವ ಸೇತಿ ಬೀಪುದಗಾಯಿ ಭಕ್ತಿಯ ಇನ್ನೂ ಉಯರ್ತುದಗಾಯಿ ಮುಕ್ತಿಗಾಯಿ ಎಲ್ಲವ ಹೆಂಗ್ಸಿ ಬೀಪುದಗಾಯಿ ಒಳ್ಳೆಯ ಪುಣ್ಯ ಕಾರ್ಯ ಮಾಡೋದಗಾಯಿ ಗುಡಿಯಂಬ ಈ ಕ್ಷೇತ್ರ ಅಪ್ಪರ ಮುಖ್ಯ ಅಂತಾದವನೇ ಇಪ್ಪೇರ್ಪಟ್ಟ ಕ್ಷೇತ್ರನೋಗೆ ಇಂದು ಹೇಗುದು ಏನಂದಲೇ ಭಗವಾನ್ ಶಿರಡಿ ಸಾಯಿಬಾಬಾನ ಸಚ್ಚರಿತ್ರವ நீங்க நிறைய ஓதித்திதி, நிறைய ಓದಾದು ಕೂಡ ಇರಾಕು, நிறைய ನಂಗೆ ಹೇಗುವ ಚಮತ್ಕಾರ ಅಂತ ಹೇಗುವ ಅತಿಶಯವ ಅರ್ಪುದವ ಭಗವಾನ್ ಅಲ್ಲಿಯ ಶಿರಡಿ ಇದ್ದ ಕಾಲಘಟ್ಟನೋಗೆ ತನ್ನ 82 ವರ್ಷ வாழ்க்கைನೋಗೆ ಆ ಒಡಂಬನಾಗೆ 82 ವರ್ಷ ಇದ್ದರು. ಒಂದು ನಿಮಿಷ ಕೂಡ ತನ್ನ ಸೊಗಗಾಯಿ ಬಿಲ್ಲ. ಎನಗೆ ಇಟ್ಟಾಡಿದೆಯಾ, ಎನಗೆ ಬಟ್ಟ ಹಿಡಿದೆಯಾ, ಎನಗ ತಂಗುದಿಗೆ ಒಳ್ಳೆ ಎಡ ಹಿಡಿದೆಯಾ ತಂದು ತಾಯ್ಪಿಲ್ಲ. ಎಲ್ಲಾಗೂ ಹೋಗಿ ಭಿಕ್ಷೆ ಎತ್ತಿದಿಲ್ಲ ಕೂಡ, ಕೈಯೇನೋಗೆ ತಿರುವಡಿಂದು ಪಿಚ್ಚೆ ಎತ್ತಿದಿಲ್ಲ ಕೂಡ ಅದನ್ನು ಕೂಡಿ ಇಟ್ಟು ಮಾಡಿ ಬಪ್ಪ ಭಕ್ತರಿಗೆ ಕೊಟ್ಟಿದ್ದಾರೆ. ಮೊದಲು ಭಕ್ತರ ತಿಂಚಿಟ್ಟ ಭಗವಾನೇ ತಿಂದಿದ್ದಾರೆ. ಇದು ಏನು ಅಡೆಯಾಳ? ಆಗ ದಾರೊಬ್ಬ ತನ್ನ ಸೊಗಗಾಯಿ, ತನ್ನ ತೇವೈಗಾಯಿ, ತನ್ನ ಸಂತೋಷಗಾಯಿ ಅದನ್ನೆಲ್ಲ ಇರಾದೆ ತ್ಯಾಗ ಮಾಡಿ ಎಲ್ಲಾಗ ನಾ ಸಂತೋಷ ಕೊಟ್ಟನೆ, ಎಲ್ಲಾಗ ನಾ ತ್ಯಾಗ ಉಣರ್ವನೋಗೆ ನಾ ಎಲ್ಲಾಗ ಆನಂದವ ಕೊಟ್ಟನೆ ಅತ್ತೆಂಬ ಉಣರ್ವನೋಗೆ ಸ್ವಯನಲ್ಲ ಇಲ್ಲಾದಿದ್ದಾರೆಯೋ ಆಗವೇ ದೈವಾಧೀನ ಅಂಬುದು ಒಗಸ್ ಬಂದುಟ್ರ. ಏದೋ ಅರುದರಿಯಾದ ಮನುಷ್ಯ ಪಿರಿವಿಗ ಅಡುವ ಒಂದು ಗುಣ ಏನಂದರೆ ನಾ ಎನ್ನ ಕುಟುಂಬ ಎನ್ನ ಕುಲ ಎನ್ನ ಇಡತವಕ್ಕ ಇಡಿಯ ಈ ಒಂದು ಸ್ವಯನಲಾಗಪಟ್ಟುತ್ತಾ ಅರುದರಿಯಾದ ತೇವಿಗೆ ಮೀರಿ ಒಂದು ಸೊತ್ತ ಸೇತಿ ಬೀತು ಅರಿಯಾಮೆನೊಗೆ ಆ ಸ್ವತ್ತವೇ ಪರಾಮರಿಪು ಮಾಡ್ಚಿನೇಂದೇಯಿ ಈ ಕುಟುಂಬಗಾಯೇ ವಾಳ್ದು ಕಡೇಸಿಗೆ ಸತ್ತೆಯಿಂದವಡು ಈ ಕುಟುಂಬನೋಗೆ ತಿರುಗಿ ಮರುಪಿರವಿ ಎತ್ತುವ ಆ ಕಟಾಯೂ ಬಂದ್ರ. ದಾರೊಬ್ಬ ಪೊದು வாழ்க்கை ಸಮನಿಲೆಯಾಯಿ ಎಲ್ಲವೇ ದೇವ್ರನ್ನ ಕುನವೆತ್ತದಾಗ ಒಳಗವೇ ದೇವ್ರನ್ನ ಮಕ್ಕತ್ತೆದಾಗ ಎಲ್ಲ ಆದಿಪರಾಶಕ್ತಿ ಎತ್ತೆ ಕುನವೆತ್ತದಾಗ ಎಲ್ಲಾಗಾಯಿನ ಒಳ್ಳಂಗಿ ಬುದುಂಬುದಗಾಯಿ ನಾ ಪಾಡುಪಟ್ನೆ ಮದೇ ನಾ ಎನಗ ಶಕ್ತಿ ತಂದುವುದು ಎತ್ತೆತ್ತದಾಗ ಏನ ಶಕ್ತಿ ತಂದುವುದು ಸಾಯ್ತಿದ್ದಾಗ ಏನ ಈಯಕ್ಕುದು ಏನು ಹೆಗುಲ್ನ ಇಬ್ಬುದು ಹಿರಿಯೋಡ ಎತ್ತದಾಗ ಅಂಬ ಆ ಉಣರ್ವನಾಗ ದಾರ ಸ್ವಯನಲ್ಲ ಇಲ್ಲಾದ ಎದುರುಪಾರ್ಪಿಲ್ಲಾದ ಇಗழ்ச்சி புகழ்ச்சிಯಿಂದ ಹೇಗುವ ಪೆರುಮೈಗೂ ತರುಪೆರುಮೆಗೂ ಅಡಿಮೆಯಾಗಾದ ಒಳ್ಳಗ ತುಂಬಿದ ಗವನೋಗೆ ಪೊಂಗಿದ ಕರುಣನೊಗೆ ಮನಸುದ್ದಿನೊಗೆ ದಾರ ಸೇವೆ ಮಾಡ್ಯಾರವೋ ಅವಕ್ಕ ಸಾರೆ ದೇವರು ಆಗಾಗಲ್ಲ ಎಂದು ಇದ್ದಾರೆ ಇತ್ತ ಸರ್ ಆಗಾಗ ಬಂದುಟ್ಟು ಒಪ್ಪುದಲ್ಲ. ಆಗಾಗ ನನಗೆ ದೇವರು ಎರಿಗಿಟ್ಟ, ನನಗೆ ದೇವರು ತೊಂದಿಟ್ಟ ಭಜನೆ ಪಣ್ಣು ಉಣರ್ವು ಎಂದು ಅವಕ್ಕ ಸಾರೆ ದೇವರು ಉಣರ್ವು ಅಟ್ಟುನೇ ಕಾರಣ ಏನ ಮೊದಲು ಆ ಸ್ವಯನಲ್ಲ ಇಲ್ಲದಿಪ್ಪದು. ಎರಡಾವುದು ಮುಖ್ಯವಾದ ಗುಣ ಅಂದರೆ ನಂಬಿಕೆ. ಸುಖವೋ ದುಃಖವೋ ಆಂಗೈಯೋ ಮೇಂಗೈಯೋ ಒಂದು ಕಷ್ಟ ಬಂದ್ರ ವರ್ತ ಬಂದ್ರ ಒಂದು ಅನುಭವ ಒಬ್ಬ ಮೂಲಿಯ ಸಿಕ್ಕಿರ ಅಲ್ಲ ಅದೆಲ್ಲವೇ ನನಗೆ ದೇವ್ರತ ತಂದಾರ, ಎನ್ನ ಮನಸ್ಸ ಪಕ್ಕು ಮಾಡೋದೈತೆ ತಂದಾರ. ಎದುವೇ ಈ ಒಲಗನೋ ನನಗೆ ಸೊಂದ ಅಲ್ಲ ಎದು ಮೇಲೆಯೂ ನಾ ಪಟ್ಟದಲ್ಲಿ ಅಡಕೊಡೋದು ಅತ್ತಂಬ ಒಂದು ಪುರಿದಲ್ಗಾಯ್ತ ತಂದಾರ ಅಂದು ದಾರ ಒಬ್ಬ ಮನಸ್ಸಿನೊಗೆ ಅದು ಒಂದು ಎಲ್ಲವೇ ಒಂದು ಅನುಭವ ನೆಂಚಿಟ್ಟಾರವೋ ದೇವರ ಮೇಲಾಡುವ ಆ ಭಕ್ತಿಯ ಆ ನಂಬಿಕೆ ಎಳ್ಳಳವು ಕಮ್ಮಿಯಾಗಾದ ಅಡದೆಯೋ ಆ ಅವಕಾಸಾರಿಯೋ ದೇವರು ಎಂದು ಇದ್ದಾರೆ. ಆ ನಂಬಿಕೆ ಅಪ್ಪರ ಮುಖ್ಯ. ದೇವರು ಇದು ಗುಡಿ ಇದ್ದಾರೆ, ಇಲ್ಲಿ ಕುಳಿದುಂದಾರೆ, ಈಸಗ ಅತಿಶಯ ಅರ್ಪುದವ ಇವಕ್ಕ ನಿಂಗೆಲ್ಲ ಸರ ಪಗಿರ್ದರು ಅಲ್ಲೇ ದೇವರು ಒಂದೊಂದು ನಿಮಿಷವೂ ಎನಗೋಸಿದ್ದು ಮೂಚಿ ಎತ್ತಿದ್ದಾರೆ. ಏನವ ಹೃದಯ ತುಡಿಪುಗುವೆ ಅವಕತ ಕಾರಣ ಈ ಒಡಂಬ ಏಕುದೇ ತಾತ
ತನ್ನ ಉಣರ್ವಿಲ್ಲದೆ, ತನ್ನ ಶಕ್ತಿ ಇಲ್ಲದೆ ಈ ಒಂದು ಹುಲ್ಲು ಕೂಡ ಅಸಂಜ. ಹಾಗೆ ನಾ ಏನ ಅಂಡ ಬ್ರಹ್ಮಾಂಡನೋ ಎಲ್ಲಾನು ತನ್ನ ಉಣರ್ವುತ ಅಡದೆ ಎಂಬ ಆ ನಂಬಿಕೆ ಅಟ್ಲೆ ಎಪ್ಪೇರ್ಪಟ್ಟ ದುಃಖವು ಕಡಂದು ಬಿಡಕ್ಕೋ, ಎಪ್ಪೇರ್ಪಟ್ಟ ಸುಖವು ಮನಸ್ಸುಗ ಆ ಒಂದು ದೊಡ್ಡ ಅಹಂಕಾರವ ಬರ್ಚಾದಟ್ರ ಒಂದು ಕುನ್ನ ಸುಖ ಬಂದುಬಿಳೆ ಗುದಪ್ಪ ಆ ತನ್ಮೆಯ ಅಡ, ಒಂದು ದುಃಖ ಬಂದುಬಿಳೆ ಓಡುದು ಬುಬ್ಬ ಆ ನೆಲೆಯೂ ಅಡ ಎಲ್ಲ ನನಗೆ ಸಮನೆಲೆ ನೋಡಿ ದೇವರೆಲ್ಲ ಒಂದು ಅನುಭವ ತಂದಾರ. ಈ ಕಾಲವು ಎನ್ನ ಕಡಂದು ಹೋಯ್ಟ್ರ ಅದಂಬ ಆ ನಂಬಿಕೆ ಬಂದಿಟ್ರು. ಇದು ಅಪ್ಪರ ಮುಖ್ಯ. ಇಂದು ಎಲ್ಲವೇ ನೆರಿಯ ಪುಣ್ಯನ ಸೊಗವ ಅನುಭವಿಸೋದು ಅಂತ ಎಲ್ಲ ಹಿಂಗ್ಯಾರ. ಪುಣ್ಯನ ಸೊಗನ ಒಳ್ಳೆ ಪುಣ್ಯ ಮಾಡಲೆ, ನಾಲ್ಕಾಗ ದಾನ ಮಾಡಲೆ, ಧರ್ಮ ಮಾಡಲೆ, ಇತಮಕ್ಕೆ ಗುಡಿ ಗೋಬರ ಕಟ್ಲೆ, ಅದರ ಮೂಲವ ನಾಲ್ಕ ಭಕ್ತಿನೊಗೆ ಪೈನ್ ಪಟ್ಲೆ, ಅವಕ್ಕೆಲ್ಲಗ ಒಂದು ಪುಣ್ಯ ಸಿಕ್ಕಿರ. ಆ ಪುಣ್ಯನ ಸೊಗ ಅವಕ್ಕೆ ಒಂದು ನೆಮ್ಮದಿಯಾನ வாழ்க்கை, ಅವಕ್ಕೆ ಒಂದು ದುಃಖ ಇಲ್ಲದ வாழ்க்கை, தேவைಯ ಪಳವಗ ಹಣ, ನಾಲ್ಕ ಒಳ್ಳೆಯ ಮಕ್ಕಳು, ಸತ್ಸಂಗ ಅಂತ ಹೇಗುವ ಆ ಉಣರ್ವು, ಇದೆಲ್ಲ ಆ ಸೇರ್ಕೆಯೆಲ್ಲ ಸಿಕ್ಕಿರ. ಇದೆಲ್ಲ ಹೇಗೂ ಸಿಕ್ಕಿರ, ಪುಣ್ಯ ಮಾಡ್ತಾ ಸಿಕ್ಕಿರ. ಅಲ್ಲ ಮಕ್ಕಳ್ಟ ಇಂದು ಅರಿಯಾಮೆ ಕಲಿಯುಗುನ ಎತ್ತಡದಿಂದಲೇ ಒಂದು ಗುಡಿ ಹೋನೆ, ಒಂದು ಪರಿಹಾರ ಮಾಡನೆ, ಒಂದು ಪ್ರಾಯಶ್ಚಿತ್ತ ಮಾಡನೆ, ಒಂದು ದೇವರಾಡುವ ಇಡಗೋನೆ, ಅದು ಹೋನೆ, ಇದನ್ನು ಮಾಡಿಬಿಡೋದು, ಅದನ್ನು ಮಾಡಿಬಿಡೋದು. ಪುಣ್ಯ ಮಕ್ಕಳಿಗೆ ಸೇವೆ ಮಾಡೋದು ಸುಯನಲ್ಲಿ ಇಲ್ಲದೆ ಅದೊಂದು ಗುಡಿ ಮೂಲ್ಯವ ನೆರೆಯ ಸೇವೆ ಮಾಡಿ ಒಳ್ಳೆಯ ಕಾರ್ಯ ಮಾಡುತ್ತಾ ಆ ಪುಣ್ಯನ ಫಲನ ಅನುಭವಿಸೋದು ಮಾಡಿದ್ರ. ಪಾಪ ಅಂಬದೇನ ಅರಿಯಾಮನೋಗೆ ಈ ಮದುಗ ಅಡಿಮೆಯಾಯಿನೋ, ಮಾಮಿಸವ ತಿಂದನೋ, ಇನ್ನೊಬ್ಬಗ ಉಪತರ ಮಾಡಿನೋ, ಪೊಟ್ಟೊಟ್ಟೆ ಕಿಸನಾಗ ಇನ್ನೊಬ್ಬನ ಪೊರುಳುಗಾಯಿ ಆಸೆ ಪಟ್ಟನೋ, ಇದೆಲ್ಲ ಮಾಡನೆ ಅದು ಅವಕ್ಕರೇ ಅನುಭವಿಸುವ ಆ ಕಟ್ಟಾಯವೂ ಬಂದರ. ಇದೆಲ್ಲ ನಂಗೆ ತವರ್ತು ಪುಣ್ಯ ಮಾಡ ಪುಣ್ಯನ ಫಲನ ಅನುಭವಿಸಾಕು ನೆಮ್ಮದಿಯಾನ ಒಂದು வாழ்க்கை, ಆನಂದವಾನ ಒಂದು ಕುಟುಂಬ, ಆ ಒಂದು ಸಮುದಾಯ, ಒಂದು ಸೇರ್ಕೆ ಅದನ್ನ ಮೂಲ್ಯವತ್ತ ಅಮಂಜಿರು. ಇನ್ನು ಕಲಿಯುಗನಗೆ ಪುಣ್ಯನ ಫಲನ ಅನುಭವಿಸೋದಾಗ ಎಲ್ಲ ಹೆಂಗಿದ್ದಾರೆ ಎಲ್ಲಾಗೂ ಸಂತೋಷತೆ ಬೇಕು, ದಾರಿಗೂ ದುಃಖ ಘನವೇ ಘನ. ದುಃಖ ಅನುಭವಿಸೋದಕ್ಕೆ ದುಃಖ ಬಂದರ ಅಂದರೆ ಎಲ್ಲ ಗಡಗಡ ಆದಾರ, ಅಂಜಿಕೆ ಪಟ್ಟಾರ, வருங்காலವನೆಚ್ಚಿ ಆಸೆಗೊಂದು ಪಡಪಡದೆ. ಆಲೆ ಪುಣ್ಯಗ ಫಲನ ಅನುಭವಿಸಿದಾಗ ಹೆಂಗುವ ಆ ಮನುಷ್ಯ ಪಿರಿವಿ ಜೀವಾತ್ಮಗಳೆಲ್ಲ ಪುಣ್ಯ ಮಾಡೋದು, ಪುಣ್ಯ ಮಾಡಾದೆ ಪುಣ್ಯನ ಫಲನ ಅನುಭವಿಸೋದು ಮಾಡಿಯ. ಅದೇ ಸಮಯನಾಗೆ ನಾ ಏದೋ ತಪ್ಪು ಮಾಡಿದವರಿಯೋ ಅತ್ತ ಇತ್ತವ ದುಃಖವ ಅನುಭವಿಸಿಂದೆ ಅಂತಲೇ ಅದನ್ನು ಒಪ್ಪುವ ಮನಪಕ್ಕವೂ ಬೇಕು. ನಾ ಏದೋ ಮಾಡಿದೆ, ದೇವರು ನನಗೊಂದು ಪಾಠ ಕಲಿಸಿದ್ದಾರೆ, ಇದನ್ನು ನಾನು ಒಪ್ಪಿನೆ, ದೇವರು ತಂದ ಪ್ರಸಾದವ ನೆಂಚಿನೆ ಅತ್ತೆಂಬನೆಯೇ ದೇವರು ಎಲ್ಲವೇ ವೆಲಕಿ ಆ ದುಃಖವ ವೆಲಕಿ ನಿರಂತರವಾನ ಸೊಗವು ತಂದುಬಿಟ್ಟಾರೆ. ಆಗ ಪಾಪಲ ಫಲನ ದಾರು ಅನುಭವಿಸೋದಕ್ಕೆ ತಯಾರಾಗಿಲ್ಲ, ಅಲ್ಲ ಪಾಪ ಮಾಡೋದಾಗ ಎಲ್ಲ ಅರಿಯಾಮೆನಾಗೆ ತಯಾರಿದೆ. ಇದುತ್ತಾ ಇಂದು ಕಲಿಯುಗನಾಗ ಅರಿಯಾಮೆನಾಗೆ ಎಲ್ಲ ಇದ್ದಾರೆ. ಉಣ್ಮ್ಯಾನ ಭಕ್ತಿ ಎಂಬುದು ದೇವರ ಎಲ್ಲ ಎಡೆ ನೋಡಿ ತುಂಬಿದ ಗಮನಗಿದ್ದು ಎಲ್ಲ ಮಾಡೋದು. ಈ ನಂಬಿಕೆಗ ಒಂದು ಕುನ್ನ ಶಿರಡಿ ಸಾಯಿ ಸಚ್ಚರಿತ್ರನೋಗೆ ಇಲ್ಲದ ಒಂದು ಕಥೆಯ ಅಟ್ಲಿಯೋ ಈ ಒಂದು ಕಥೆಯ ಭಗವಾನ್ ಶಿರಡಿ ಬಾಬಾ ಆ ಕಾಲನ ಉನ್ನತಿದ್ರು. ತನ್ನ ಕೋಡಿದ್ದ ಬಾಗೋಜಿ ಶಿಂಡೆಂದು ಹೇಗುವ ರಾಣ ತೊಳು ನೋಯಿ ತನಕ ಕುಷ್ಠ ರೋಗಿ, ಆ ಕಾಲನ ಕುಷ್ಠ ಬಂದುಬಿಳೆ ಮನಪಕ್ಕ ಸೇತಾರು. ಹೆಂಡ್ರು ಮಕ್ಕ ಅವ್ವೇ ಅಪ್ಪಲ್ಲ ತನವ ಒದರಿಟ್ರು. ತನ್ನ ಒದರಿ ಸತ್ತುಗುಣ ತನ್ನ ತಾರು ಪಕ್ಕ ಹೋಗ್ಕೊಡೋದು ತಂದು ಸಿರಿಡಿನಾಗ ತನ್ನ ಒದಕಿಟ್ರು. ಅಲ್ಲ ಬಾಬಾ ಭಗವಾನು ಅತ್ತ ಮಾಡಲೆ ತನ್ನವ ಕೊರ್ಚಿ ತನಗ ಕೈಯಿಗ ಮದ್ದು ಹಾಕಿ ಆ ಪತ್ತೆಲ್ಲ ಬೀತು ಬಟ್ಟೆಯ ಕಟ್ಟಿ ಎನ್ನ ಕೋಡವೇ ಇರು ನಿಂಗಗ ಪರಬಿಬ್ಳೇ ತಂದು ತಾಕೇತ ನಾ ಗವನಗ ಮಾಡ್ನೆ ಎದುವೂ ಎನಗ ಪರವ ಅತ್ತಂದು ಭಗವಾನ್ ಹೇಳಿದ್ರು. ಎದುವು ಎನಗೆ ಪರವ ನಿಂಗೂ ಒಡಮನಗೊತ್ತಿದ್ದಿ ನಿಂಗೆ ಎದಾದ ಆಯ್ಬಿಳಿಯೋ ಅತ್ತಂದು ರಾಣ ಕೇತ ಬಾಗೋಜಿ ಶಿಂಡ ಕೇತರು. ಎನಗೆ ಒಂದಾಗ ಗವನೋಗಿ ಎಲ್ಲ ಸರಿ ಇಟ್ರು. ನೀ ಬುರೂ ಎನ್ನ ಕೂಡ ದ್ವಾರಕಾನ ಮಾಯಿನಿದ್ರು. ಕಾಲಪೋಕನಾಗ ಅದು ಸರಿಯಾತು. ಕಾಲಪೋಕನಾಗ ಮೇಲೇನು ಸರಿ ಆಗ ಅದು ಹಿಂದಾಡು ಒಳ್ಳಂಗೆ ಆದ ಹಿಂದಾಡು ಹೆಂಡ್ರು ಓಡಿ ಬಂದ, ಮಕ್ಕ ಓಡಿ ಬಂದರು, ನನಗೆ ಮನೆಗೆ ಬಂದರು. ಏನವ ಈತ ಮಾಕ ಒಂದು ನೋಯಿ ಬಂದವನ ಎಲ್ಲ ಒದರಿ ತಳ್ಳಿಬಿಟ್ಟು ಪಕ್ಕ ಕುಡಿ ಬಪ್ಪಿಲ್ಲ. ಹಿಟ್ಟು ತಪ್ಪುದು ಕೂಡ ದೂರ ಅಂದ ನಿಂಗೆ ತೂಕಿಟ್ಟಿ ಮಣ್ಣಿಗೆ ತೂಕಿಟ್ಟಿ ಅತ್ತ ಒಂದು ಏನವ ಒದಕಿ ಒಂದು ಅತ್ತವ ಅವಮಾನ ಪಡ್ತಿದೆ. ಅಲ್ಲ ಬಾಬಾ ಸಾಯಿ ಎನ್ನವ ಕೊರ್ಚಿದ್ರು, ಎನ್ನ ಕೋಡವೆ ಬೀತರು, ತನ್ನ ಕೈಯಾಡಿ ಎನ್ನ ಬೇಗ ಊಟಿಬಿಟ್ರು. ತನ್ನ ಕೈಯ ಎನ್ನ ಕುಷ್ಠರೋಗ ಆ ನೋಯಿ ಪಟ್ಟ ಆ ಶರೀರವ ದೇಹವ ಮುಟ್ಟಿ ನಾವು ಸರಿ ಮಾಡಿದರು. ಇನ್ನು ತನ್ನವನ್ನ ಬಿಟ್ಟು ನಾವು ಒಪ್ಪುದಿಲ್ಲ ಐತಂತ. ಹಾಗೂ ಭಗವಾನ್ ಬಾಬಾ ಏನಂದರು ಅತಂದಲೇ ಅತ್ತಿಲ್ಲಪ್ಪ, ನಾ ಸರಿ ಮಾಡಿದಗಾಯಿ ನೀ ನನ್ರಿ ಕಡೆನ್ ತೀರ್ಸೋದಗಾಯಿ ಎನ್ನ ಕೊಡವಿದ್ದು ಸೇವೆ ಮಾಡ್ರಿಯಾ. ನೀ ಸ್ವಂತ ಹೆಂಡ್ರವು ಮಕವೂ ನೋಡುತ್ತಾ ಎನಗ ಆಸೆ ನಾತ ಎಲ್ಲಾಗೋ ಸಿದ್ದಾಗ ನೀ ಹೆಂಡ್ರ ಕಷ್ಟಪಡ್ತಿಟ್ಟು ಎನಗೆ ಬಂದು ಸೇವೆ ಮಾಡೋದನ್ನ ನಾ ವಿರುಂಬುಲೆ ಅತಂದು ತಾನು ಕೇಯಿಸ್ತರು. ತಾನು ಆಗಾಗ ಬಂದು ತನಗ ಸೇವೆ ಮಾಡಿ ಕಾಲುಗ ಎಣ್ಣೆ ಹಾಕಿ ಎಲ್ಲ ಪಾದ ಸೇವೆಲ್ಲ ಮಾಡಿದ್ರು. ಒಂದು ಜನ ಒಂದು ಬೇರೆ ಗ್ರಾಮಗ ಪಕ್ಕದಡುವ ಗ್ರಾಮಗ ಸುಟ್ರು ಪಯಣ ಹೋದಾರ.
ಆ ಸುற்றுಪಯಣ ಓಪನೆ ತಾ ಒಂದು ಕೇಳ್ವಿಯ ದ್ವಾರಕಮಾಯಿನೋಗೆ ಶಿರಡಿ ಬಾಬಾ ಸಾರೆ ಭಗವಾನ್ ಸಾರೆ ಕೇತರು ಎನಕೋಡು ಎಂದು ಇದ್ರಾತಂದ್ರು ಏ ಮುಟ್ಟಾಳ್ ತಾಬರು ಬಾಬಾ ಗವನಗತ್ತಯ್ಯಾರ ಮುಟ್ಟಾಳ್ ಎಂದು ನಿನ್ನ ಕೊಡಿದ್ದಪ್ಪ ನೀ ಅರಿಯ ನಿನಗೆ ಏಸಗ ಅದಿಸಿಯ ನಡುತ್ತಿಡದೆ ನಿನ್ನ ಉಸರವೇ ಕಾಪಾತಿ ನೀಂದು ನಡಮಾಡಿಂದೆ ನನಗೆ ಸೇವೆ ಮಾಡಿದಾಗ ತುಣಿತಿಂದೆ ನೀ ಕುಟುಂಬ ಓಡಿಂದ ಸಂತೋಷವಿದ್ದೆ ಕುಷ್ಠ ರೋಗವೇ ತೀರಿಟ್ಟೆ ನೀ ಅರಿಯ ನಾನು ನಿನ್ನ ಕೊಡಿ ಇದ್ದೇ ತೆಂದು ಇಲ್ಲೇ ನಿಂಗೆ ನನಗೆ ಇಂದಾಡು ಎಂದು ಇಪ್ಪದು ಇಂದಾಡು ಎಂದು ಇಪ್ಪದು ಅತೆಂದರು ತಾನು ಭಗವಾನ್ ಬಾಬಾ ತನಗೆ ವಾಕ್ ಕೊಟ್ಟರು ಸ್ವಾಮಿ ವಾಕ್ ಕೊಟ್ಟರು ಏನಂದ್ರೆ ನಾ ಎಂದೂ ನಿನಗೆ ಇಂದಾಡೆ ನೀ ಎಲ್ಲಿಗೆ ಹೋಗಲಿ ನೀನು ಇಂದಾಡೇ ಬನ್ನೆ ನಿನ್ನ ಇಂದಾಡೇ ಇದ್ದಾನೆ ಅತೆಂದರು ತಾನು ಉಣ್ಮೆ ತಾನೆ ಯಪ್ಪ ನಾ ಹೇಗುದಲ್ಲ ಉಣ್ಮೆ ತಡಪ್ಪ ಇಲ್ಲ ನಿಂಗೆ ಅಪ್ಪರ ಅಧಿಕಾರ ಪೂರ್ವವೇ ಹೇಗೋದು ದಿಡವ ಹೇಗೋದು ಬರು ವಿಳಾಟುಗಾಯಿ ಹಾಕೊಡೋದು ಅತಂದ್ರು ನಾ ವಿಳಾಟುಗೈಲಿಯೂ ಉಣ್ಮತಾ ಅತಂದು ಇದ್ರು ಬಾಬಾ ಅಥವಾ ನಂಬಿಕೆನೋಗೆ ತಾ ಆ ಸುற்றுಪಯಣ ಹೋದ್ರು ಇಂದಾಡು ಭಗವಾನ್ ಬಂದರು ತನಗೆ ಅದೇ ಹೋಗ ಧಾರಾವಧಿ ಇಂದಾಡ್ರೆ ಅದೇ ತೊಡರ್ದು ಬಂದಂಗೆ ಇದು ಅಲ್ಲಿ ಇದ್ಲಿಯೋ ತನಗ ಈ ಮನುಷ್ಯ ಬುದ್ಧಿ ಒಂದು ನಂಬಿಕೆ ಕಮ್ಮಿ ಮಾಡ್ರ ಈ ಮಾಯೇನ ಗೆಲ್ಚವೇ ಅದತ್ತ ಆಗ ಏನಂದ್ರೆ ಒಂದು ಕುನ್ನ ಸಂದೇಹವು ಬಾಬಾತ ದ್ವಾರಕಮಾಯಿನ ಕುಳಿದುಂದಾರದಾಗ ಎನಗಿಂದಾಡೆ ತಮ್ಮದಾರ ತನಗಾಗಿ ಭಕ್ತರೆಲ್ಲ ಅಲ್ಲಿ ಕಾತುಂದಾಗ ಎನ್ನ ಒಬ್ಬನ್ ಸರ್ ಅಲ್ಲಿ ಇದ್ರಿ ಇನ್ನೊಂದು ನಂಬಿಕೆ ತಾ ಸ್ವಾಮಿ ಏಸಗವಡಿ ಊರುವ ಬೇಕಲ್ಲಿ ಎತ್ತಿ ಎಲ್ಲಿ ಬೇಕಲ್ಲಿ ಏನು ಬೇಕಲ್ಲಿ ಮಾಡಕ್ಕು ಅತ್ತಿಯೂ ನಂಬಿಕೆ ಇಡದೆ ಇತ್ತಿಯೂ ಸಂದೇಹ ಇಡದೆ ನಂಬಿಕೆ ಸಂದೇಹ ತನ್ನ ಮನಸ್ಸು ಕೊಳಪಿರ ಅಲ್ಲಿ ಇಂದಾಡ್ದಾರ್ಯೋ ತೊಡರ್ದು ಬಂದಂಗೆ ಏನದು ಉಣ್ಮೆ ಬಂದಾರತ್ತ ಅಂದು ತಿರುಗಿ ನೋಡಿದರು ನೋಡ್ಲೆ ಕಾಣೆ ಸಂದೇಹ ಪಟ್ಟು ತಿರುಗಿ ನೋಡಿದರು ಅಲ್ಲ ಕಾಣೆ ನೋಡಿದ್ರಾ ಬಾಬಾನ ವಾಕು ಪೊಯ್ಯ ಇಟ್ಟ ಅತ್ತೊಂದು ಕೋಪ ಪಟ್ಟು ಅಲ್ಲಿಗೆ ಗ್ರಾಮಗೂ ಓಪಿಲೆ ತಿರುಗಿ ಓಡಿ ನೋಯೇ ದ್ವಾರಕಮಾಯಿನೋಗೆ ಬಾಬಾ ಭಗವಾನು ದ್ವಾರಕಮಾಯಿನ ಕುಳಿದುಂದಾರೆ ಓಯೇ ಬಾಬಾ ನಿಂಗೆ ಪೊಯ್ಯ ಇಟ್ಟಿ ನೋಡಿದ್ರ ನಿಂಗೆ ವಾಕು ಪೊಯ್ಯೇ ಆಗ ನಿಂಗೆ ಪೊಯ್ಯ ಇಟ್ಟಿ ನಿಂಗೆ ಇಂದಾಡು ಬನ್ನೇ ಅಂದಿ ಬಂದಂಗೇ ನನಗೆ ತೋಣಿತು ಸಂದೇಹ ಬಂತು ತಿರುಗಿ ನೋಡಿದೆ ನಿಂಗೆ ಕಾಣೆ ಅಂತಂದ್ರು ಏ ಮುಟ್ಟಾಳು ನೀ ತಿರುಗಿ ನಾನು ಇನ್ನಂಗಿಂದಾಡು ಹೋಗ್ಬಿಟ್ಟದಾಗ ನೀ ಎತ್ತಡ ಇದ್ರೆ ಆಗ ಮುಟ್ಟಾಳು ಅಂದೇವುಳೆ ಭಗವಾನ್ ಬಾಬಾ பயன்படுத்திದ ವಾರ್ತೆ ಸೈತಾನ್ ಅಂದರು ಇಂದು ನಂಗೆ ಸೈತಾನು ಕುಟ್ಟಿ ಸಾತಾನು ಮನೆ ನಂಗೆ ಏದೋ ಒಂದು ಉರುವ ವರಿಯೋ ತೀಯ ಶಕ್ತಿ ವರಿಯೋ ಅನ್ನೋ ತೀಯ ಶಕ್ತಿ ಎಲ್ಲ ಒಬ್ಬೊಬ್ಬಗೋಸ್ತ ಆಡದೆ ಎಂದು ಸಂದೇಹ ಬಂತೋ ಎಂದು ನಂಗೆ ನಿಂಗೆ ಮೂಲವ ಮರೆದುಬಿಟ್ರೋ ಎಂದು ಈ ನೆಗೆಟಿವಿಟಿಯಿಂದ ಹೇಗುವ ಎದುರುಮರೆಯಾನ ಎಣ್ಣೆ ಬಂದುಬಿಟ್ಟವೋ ಎಂದು ನಂಬಿಕೆ ಕಮ್ಮಿ ಆಯ್ತವೋ ಅಲ್ಲಿ ಹೋಗಷ್ಟು ಸೈತಾನ್ ಬಂದುಬಿಟ್ಟು ಅಂಬಿಡ್ತ ನಿಂಗೆ ಮನಸ್ಸೇ ಸೈತಾನ್ ಆಯ್ತ ಸೈತಾನ್ ಎಂಬುದು ತನಿಯ ಒಂದು ಪಿಶಾಸೋ ಬ್ರಹ್ಮ ರಾಕ್ಷಸನೋ ಕೆಡೆಯ ಎಂದೆಂದೂ ಒಂದು ಮನುಷ್ಯ ಪಿರಿವಿಗ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಆರವೋ ಏದೋ ಮೇಲೆ ಅಂಜಿಕೆ ಬಂದುಬಿಟ್ಟವೋ ವರಂಗಲ್ ಗಡಗಡ ಇಟ್ಟವೋ ಹಾಗೆ ಬಂದುಬಿಟ್ಟು ಬಾಬಾ ಹೇಳಿದ್ರು ಏ ಸೈತಾನ್ ನೀ ತಿರುಗುನ ನಾನು ನಿನಗಿಂದಾಡು ಹೋಗ್ಬಿಟ್ಟದಾಗ ನೀ ಎತ್ತಡ ಏನೋ ನೋಡ್ರೆ ಇತ್ತೆತ್ತ ನಂಬಿಕೆ ಇಲ್ಲದ ಆಗ್ಬಿಟ್ಟೆ ನೀ ಅತ್ತ ಆಗ ಈ ನಂಬಿಕೆಯ ತನಗ ಪುರಿಂಚಿ ಬಿತ್ತರು ಅದೇ ಮಕ್ಕೆ ಒಂದೊಂದು ಅರ್ಪುದವೂ ನಗುರ್ತನೆಯೋ ಒಂದು ಜ್ಞಾನವ ಕೊಟ್ಟರು ಈ ಭೂಲೋಗಗ ಮನುಷ್ಯ ಪಿರಿವಿ ನಿಂಗೆಲ್ಲ ದೇವನಿಲೆ ಆಪದ್ಗಾಯ್ತ ಬಂತಿದ್ದಿ ತುಂಬಿದ ಗಮನಗಿರಿವಿ ದೇವರ ಎಲ್ಲ ಎಡೆ ನೋಡಿವಿ ಎದುರ್ಪಾರ್ಪಿಲ್ಲಾದ ಸೇವೆಯ ಮಾಡಿವಿ ನಿಂಗೆ ಮಾಡುವ ಜೋಲಿಯ ನಿಂಗೆ ಸೋಮಿ ಗೆಲ್ಚವ ಮಾಡಲೆ ಸೋಮಿ ನಿಂಗೆ ಮನೆಯ ಗೆಲ್ಚವ ಮಾಡ್ರಾ ತಂದು ಉತ್ತರವಾದವ ಸಾಯಿ ಅವತಾರ ಎಂದೋ ತಂದುಬಿಟ್ಟೆ ಇದನ್ನ ತಾಯಿಂದ ಒಬ್ಬೊಬ್ಬನ ಅರುವುದು ಪೇರ್ಪಟ್ಟ ಈ ಕೊಯಂಬತ್ತೂರು ಮಹಾನಗರ ಬಡುಗುರು ಕೊಲಾಂಬ ದೇವರು ಕೊಲ ನೀಲಗಿರಿಯಿಂದ ಪ್ರಣವಗಿರಿ ಬಿಟ್ಟು ಬಂದುದಲಿಯೋ 311 ಗ್ರಾಮಗ ಈಗತ ದೋಸಿ ಕಾಲ ಮುಂದಾಡೋ ರಥಯಾತ್ರೆ ಎತ್ತಿ ಹೆಂಗೆಲ್ಲ ಹೋಗಿ ನೆರೆಯ ಈ ಕುಡಿಪಳಕ ಮಾಮಿಸಲ್ಲ ಇಂದು ನೆರೆಯ ಗ್ರಾಮ ನೆರೆಯ ಮರುಮಲರ್ಚಿ ಮನಮಾಟ್ರ ಆಯ್ದಲಿಯೋ ಇಂದು ಕೊಯಂಬತ್ತೂರಿನಾಗಿಯೋ ಈ ಬಡುಗುರು ಕೊಲಾಂಬ ದೇವರು ಕೊಲ ಎಲ್ಲವೇ ದೈವ ಪರಿವಿತ ಬಡುಗುರು ದೇಗುಲ ನೆರೆಯ ಮಕ್ಕಳು ಇದ್ದಾರೆ ಎಲ್ಲವೇ ದೈವ ಪರಿವಿತ ಐದಲಿಯೋ ಎಲ್ಲ ಏನ ಅರುವುದು ಅಂತಲೇ ಇಂದು ಈ ಎಡೆಯ ಮುಗಿಲ್ವಣ್ಣಾಂಬ ಸಿತ್ತರು 3100 ವರ್ಷ ಮುಂದಾಡು ಮುರುಗ ಪೆರುಮಾನ 6 ಪಡೈ ವೀಡ ಕಾಚಿ ನೋಡುದು ತಂದೇಯಿ ಸುಮಾರು 63 ವರ್ಷ ತವ ನೆಲೆನೊಗೆ ಇದ್ದ ಆ ಫಲನು ಮುರುಗ ಪೆರುಮಾನ್ ಕಾಚಿ ಕೊಟ್ಟು ಓದಿ ಮಲೆನೊಗೆ ಇಲ್ಲಿ ಇದ್ದ ಎಡೆ ಈ ಪುಣ್ಯ ಕ್ಷೇತ್ರತ ಇಲ್ಲಿ ಕುಳಿದು ಆಗ ಮುರುಗ ಪೆರುಮಾನ್ ಇಲ್ಲಿಂದ ಬಂದರು ಶಿವಪೆರುಮಾನ ನೆಟ್ರಿಯಿಂದ ಬಂದರು ಜ್ಞಾನ ಚಕ್ಷು ಜನ್ಮಿತ ಜ್ಞಾನ ಪಂಡಿತಾಂತರ ತ್ರಿನೇತ್ರ ರೂಪಾಂತರ ಮುರುಗ ಪೆರುಮಾನ್ ಅಪ್ಪೇರ್ಪಟ್ಟ ಪುಣ್ಯ ಭೂಮಿನ ಕುಳದೊಂದ ಈ ಸಿರುಮುಗ ಇನ್ನೊಂದು ಒಂದು ವಿಶೇಷ ಏನಂದ್ರೆ ಯಮಧರ್ಮನಗ ಒಂದು ಕಾಲನೊಗೆ ಸತಿಯುಗನ ಒಂದು ಗರ್ವಟ್ಟಿತು ದಾರ ಇಂದು ಒಲಗನೋಗೆ ದಾರಿಗೂ
ದಾರು ನಾ ಸಾವುದಕ್ಕೆ ಅಂಜುದಿಲ್ಲ ಅಂತಂದು ಏಗುವಕ್ಕೆ ದಾರು ಇಲ್ಲ, ಸಾವುದಕ್ಕೆ ಅಂಜುದಿಲ್ಲ. ಎತ್ತಿದಲ್ಲಿ ಸಾವು ಬಂದರ ಅಂತ ಎಲ್ಲ ಅರ್ದಾರೆ, ಹುಟ್ಟದು ಪೋಯಿ ಸಾವುದು ನಿಜ ಅಂತ ಅರ್ದಾರೆ. ಅಲ್ಲ, ಸಾವ ನೋಡಿ ಅಂಜಾದವಕ್ಕೆ ದಾರು ಇಲ್ಲೇ, ಸಾವ ನೋಡಿ ಅವ್ವಾದವಕ್ಕೂ ದಾರು ಇಲ್ಲೇ. ಆ ಅಂಜಿಕೆ ಹೆಚ್ಚುವ ಆ ಒಂದು ಕಡಿಮೆ ದೇವರುಗಳನ್ನ ದಾರಗಡದೆ ಯಮಧರ್ಮನಾಗ ತಡೆದೆ. ಪಾಸ ಕೈಯರು ಹಾಕಿ ಆ ಉಸಿರು ಒಡಂಬಗೋಸ ಇದ್ದನೇ ನೆಚ್ಚಿಲಿಯೋ, ಇಲ್ಲೇ ನೀ ಬಂದುತ ಹಾಪುದು, ನೀ ಮಾಡಿದ ಪಾಪ ಪುಣ್ಯ ಇನ್ನೊಂದು ಒಡಂಬ ಎತ್ತಿ ಹಾಪುದು, ಇಲ್ಲೇ ನೀ ಪುಣ್ಯ ಮಾಡಿದೆ ಅಂದಲೇ ದೇವಲೋಕಕ್ಕೆ ನಿನಗೆ ಎಡ ಸಿಕ್ಕಿರ, ನೀ ದೇವರು ಶರಣಜಿಟ್ಟಂದಲೇ ನೀ ವೈಗುಂಡಗೂ ಕೈಲಾಸಗೂ ಶಿವ ಪಾದ ಇಡ್ತು ಬಿಡಾಕು ಅತ್ತೆಂದು ಆ ಆತ್ಮವ ಒಲುಕಟ್ಟಾಯವ ಆ ಕಾಲ ಕಟ್ಟ ಆ ಆಯುಸ್ಸು ಮುಡವನ ಎತ್ತಿನೋಪ ಆ ಶಕ್ತಿ ಯಮಧರ್ಮಕ್ಕೆ ತಡೆದ. ಯಮಧರ್ಮ ಈ ಭೂಲೋಕನಾಗ ಧರ್ಮವ ನೆಲೆನಟ್ಟಿಯಾರ. ಅಲ್ಲ, ತನಗವೇ ಸ್ವಲ್ಪ ತಲಕಣ ಅಂತ ಹೇಗೋ ಗರ್ವ ಬಂದುಬಿಟ್ಟ. ಎಲ್ಲವ ಗರ್ವವ ಇಲ್ಲದ ಮಾಡೋದು ಯಮಧರ್ಮ. ಅಲ್ಲ, ಯಮಧರ್ಮ ರಾಜವೇ ತನಗ ಗರ್ವ ಜಾಸ್ತಿ ಬಪ್ಪನೆ. ಇದು ಎದಾವುದು ಬುದ್ಧಿ ಕಲ್ಚೋದೊಂದು ಶಿವಪೆರುಮಾನ್ ತನ್ನ ಯೋಗ ಸಮಾಧಿ ಯೋಗ ನಿಲಯನೋಗಿಬ್ಬನೇ ತಾ ವಿನಾಯಕರ ಕೇಸಿಯಾರ. ಆದಿ ಮೂಲೋನ ಮೂಲ ಪೊರುಳೋನ ಪ್ರಣವ ಕಾರಣ ವಿನಾಯಕ ಪೆರುಮಾನ ಕೇಸಿ ಒಂದು ಕುನ್ನ ಕೂಸು ವಡಿವನಗೆ ಬಂದು ಆ ಯಮಧರ್ಮನಗ ಒಂದು ಬುದ್ಧಿ ಕಲ್ಚಿ ಉಣ್ಮ್ಯಾನ ವಿನಾಯಕರ ರೂಪವ ತೋರ್ಚಿ ಅದಿಂದಾಡಿ ಯಮಧರ್ಮರು ವಿನಾಯಕರ ಕಾಲಿಗೆ ಅಡ್ಡಬಹುದು ಮನ್ನಿಪು ಕೇತ್ತು, ನಾ ಎನ್ನ ಕಡಿಮೆಯತ ಮಾಡೋದು ಎಲ್ಲ ಉಸಿರೆತ್ತೀನಿ ಎಂಬನ ನನಗೆ ಆಣವಿಲ್ಲ, ಆತ್ಮಾಗ ಅಳಿವಿಲ್ಲ, ಈ ಒಡಂಬುತ್ತ ಅಳಿಂಜಿರ. ಆ ಒಡಂಬು ಆ ಆತ್ಮ ಒಡಂಬುಗೋಸ ಹೊಣ್ಣತ್ತ ಆ ಒಡಂಬು ಎಂಗುದು ಮುಡ್ದರ ಅತ್ತೆಂಬ ಆ ಆತ್ಮಜ್ಞಾನವು ಆ ಆತ್ಮವಿದ್ಯವು ಬ್ರಹ್ಮವಿದ್ಯವು ಹೇಗೆ ಕೊಟ್ಟು ಆ ವಿನಾಯಕ ಪೆರುಮಾನ್ ತನಗೆ ಬುದ್ಧಿ ಕಲ್ಚಿ ಒಂದು ಎಡೆಯ ಕೊಟ್ಟರು. ಅಪೇರ್ಪಟ್ಟ ಎಡೆತ ಸಿರುಮೊಗೆ ಎಂಬ ಎಡೆ. ಆಗ ಇದು ಸಿರುಮುಗೆ ಎಂಬನೇ ನೆರೆಯಾಗ ಇನ್ನು ಇಲ್ಲಿಯ ಒಳ್ಳೆಯ ಪಟು ಸೇಲೆ ಸಿಕ್ಕಿರ, ಒಳ್ಳೆಯ ನೆಸವಾಳರಿದ್ದಾರೆ, ನಂಗೆ ಎಲ್ಲ ಬಡಗರಿದ್ದಾರೆ, ಅತ್ತಂಬ ನೆರೆಯ ಮಕ್ಕಳಿದ್ದಾರೆ, ತುಂಬ ನಂಗೆ ಏನು ಅದನ್ನು ತಾಂಡಿ ಪೇರ್ಪಟ್ಟ ಒಂದು ಪುಣ್ಯ ಎಡೆನೋಗೆ ಮುರುಘ ಪೆರುಮಾನ್ ಪ್ರತ್ಯಕ್ಷಾದ ಎಡೆ. ಆ 6 ಪಡೆ ಕಾಚಿಯ ಮುಗಿಲ್ವಣ್ಣಾಂಬ ಸಿತ್ತರ್ಗ ತೋರಿದ ಎಡೆ. ವಿನಾಯಕ ಪೆರುಮಾನ್ ಯಮಧರ್ಮರ ಎಡೆ ಕೊಟ್ಟ ಎಡೆ. ಆಗ ಧರ್ಮ ಇಲ್ಲಿ ಅಡದೆ ಬರ್ತದೆ. ಎಲ್ಲಿ ಯಮಧರ್ಮ ಇದ್ದಾರೆಯೋ ಅಲ್ಲಿ ಆ ಅಂಜಿಕೆ ಎಂಬುದಿಲ್ಲ, ಧರ್ಮ ಅಡದೆ, ಧರ್ಮದ ದಾರಿಯ ಆ ಧರ್ಮನ ಉಣರ್ವು ಇಲ್ಲಿ ಅಡದೆ ಎಂಬರ್ತ. ಆ ಆತ್ಮಾಂಬ ಉಣರ್ವು ಇಲ್ಲಿ ಮೇಲೆ ಈ ಪೇರ್ಪಟ್ಟ ಈ ಎಡೆನೋಗೆ ಇಂದು ಶ್ರೀ ಕನಕ ಶಿರ್ಡಿ ಸಾಯಿ ಆ ಮಂದಿರ್ನ ಅದೌದು ನಾಮ ಆ ನಾಮವ ಬೀತ ಆ ಶಿರಡಿ ಕ್ಷೇತ್ರ ನ್ಯಾಮ ಅಂದಾರ. ಕ್ಷೇತ್ರ ಅಂದಲ್ಲ ಗುಡಿ. ಆ ಗುಡಿಗೆ ಒಂದು ಹೆಸರು ಅಟ್ರ. ಆ ಸ್ವಾಮೀಗ ಅಲ್ಲಿ ಬೀಪ ಪ್ರತಿಷ್ಠೆ ಮಾಡಿದ ಆ ವಿಗ್ರಹಗ ಒಂದು ಹೆಸರು ಅಟ್ರ. ಸಚ್ಚಿದಾನಂದ ವಿಗ್ರಹಗ ನಂಗೊಂದು ಹೆಸರು ಬೀಪುದು. ಆ ಹೆಸರು ಬೀಪಂತ ಅದು ನಂಗೆ ಅರ್ಚನೆ ಮಾಡೋದು ಮುಡಿದಾರ ಆತಂದು ಆಗಮ ಶಾಸ್ತ್ರ ಇರ. ಅದಗ ನಂಗಿಂದು ಆ ಪೇರ್ ಸೂಟು ಬೀಳಾಂದಂಗೆ ಇದಂಗೆ ಇಂದು ಭಗವಾನ್ ಇಲ್ಲಿಯ ಎಸಗೋ ಸಾಯಿ ಹೆಸರು ಅಡದೆ. ನಾಗ ಸಾಯಿ ಅಡದೆ, ಕುಬೇರ ಸಾಯಿ ಅಡದೆ, ಮಾತಂಗ ಸಾಯಿ ಅಡದೆ, ವಿಶ್ವ ಪ್ರೇಮ ಸಾಯಿ ಅಡದೆ, ವಿಶ್ವ ಸುಂದರ ಸಾಯಿ ಅಡದೆ, ವಿಶ್ವರೂಪ ಸಾಯಿ ಅಡದೆ. ಅಲ್ಲೇ ಅಪ್ಪರ ಅದ್ಭುತವಾನ ಕನಕ ಸಾಯಿ ಅತ್ತಂಬ ಹೆಸರು ಇಂದು ಭಗವಾನಗ ಇಂದು ನಂಗ ಉಣರ್ವನಾಗೆ ಬೇರೆ ನಂಗೆಲ್ಲ ಬೀಪಿಲ್ಲ. ಸೋಮಿಯೇತ ಸ್ವಾಮಿಗೆ ಹೆಸರು ಬಿತ್ತಾರೆ, ಅತ್ತ ಸತ್ಯ. ನಂಗದಾದ್ರು ಹೆಸರು ಸ್ವಾಮಿಗೆ ಹೆಸರು ಬೀಪಲು ಮುಡಿಯ ಭಗವಾನೇತ ಆ ಉಣರ್ವನಾಗೆ ಕನಕ ಸಾಯಿಂದ ಬಿತ್ತಾರೆ. ಕನಗ ಅತ್ತಮ್ಮನೆ ನಂಗೆ ಇಂದು ಕನಕ ಅತ್ತಮ್ಮನೆ ನಂಗೆ ತಂಗವತ ಏನ ಸಿನ್ನ ಮಾಕೆ ಕೊನೆವೇ ಅಂತಂದರೆ ಅಲ್ಲಿ ಗತ್ತುನೋಗೆ ಸಿನ್ನಾಡದೆ, ಕಿವಿನೋಗೆ ಸಿನ್ನಾಡದೆ, ದೊಡ್ಡ ಅಡದೆ ತುಂಬದ ಅರ್ಥ ಅಲ್ಲ. ಸಿನ್ನಮಾಕೆಂದರೆ ಸಿನ್ನಮಾಕೆ ಮನಸ್ಸು, ಸಿನ್ನಮಾಕೆ ತುಂಬಿದ ಗವ, ಸಿನ್ನಮ್ಮನೆ ಹಿರಣ್ಯ ಗರ್ಭ, ಓಂ ಹಿರಣ್ಯ ಗರ್ಭಾಯ ಅತ್ತಮ್ಮನೆ ಅದು ಆದಿನೋಗೆ ಸಿನ್ನಮಾಕೆ ಆಡುವ ಆ ಲಿಂಗ ಹಿರಣ್ಯ ಗರ್ಭ ಅಂತ ಈ ಅಂಡ ಬ್ರಹ್ಮಾಂಡವೇ ಉರುವಾಯ್ತಡದೆ. ಇನ್ನು ಏನ ಮೇಲೆ ಈ ಲೋಕ ಕಿಯೇಯು ಲೋಕ ಸಪ್ತಋಷಿ ಮಂಡಲ ವೈಗುಂಡ ಕೈಲಾಸ ಪರಬ್ರಹ್ಮಲೋಕ ದೇವಿ ಲೋಕ ಸ್ವರ್ಗ ಇದೆಲ್ಲವೇ ಆ ಸಿನ್ನದ ಲಿಂಗ ಅಂತ ಹೇಗುವ ಆ ಹಿರಣ್ಯ ಗರ್ಭ ಲಿಂಗ ಅಂತ ಆಯ್ತಡದೆ. ಆ ಪೇರ್ಪಟ್ಟ ಆ ಸಿನ್ನಾಂಬನೆ ನಂಗೆ ಎಲ್ಲ ಒಂದು ತಾಯಿ ಮಕ್ಕ ಒಂದು ಸೇವಾ ಒಳ್ಳಿತಾರಾಂಬ ಆ ಉಣರ್ವತ್ತ ನಂಗೆ ಮೆಣ್ಣ. ಇದನ್ನು ಕುರಿಪ ಏನಂದರೆ ಎಂದು ಒಂದು 5-6 ವರ್ಷವ ಈ ಬಡುಗುರು ಗ್ರಾಮ ಎಲ್ಲ ನಂಗೆ ಹೋಯ್ನಿಬ್ಬನೇ ಬಡುಗುರು ಕುಲ ಮಕ್ಕಳೆಲ್ಲವ ಪತಿ ಯೋಗನೇ ಏದಿದ್ದೇನೆಂದರೆ ಈ ಬಡುಗು ಮಕ್ಕಳು ಸತ್ಯ ಯುಗದೋಗೆ. ಇದು ಕಲಿಯುಗ, ಇದಕ್ಕೂ ಮೊದಲು ಕೃಷ್ಣರನೋಗ ದ್ವಾಪರ ಯುಗ, ಅದಕ್ಕೂ ಮೊದಲು ರಾಮರಿದ್ದ ತ್ರೇತಾಯುಗ, ಅದಕ್ಕೂ ಮೊದಲು ಸತ್ಯಯುಗನೋಗೆ ಸಿನ್ನದ ಲಿಂಗವ ವೇಂಡಿ ಶಿವಪೆರುಮಾನು ಕೂಡ ಆಶೀರ್ವಾದಿಸಿದ ಕುಲತ ಈ ಪೇರ್ಪಟ್ಟ ಬಡುಗುರು ಕುಲಾಂಬ ದೇವರು. ಆಗ ದಾರು ಒಬ್ಬ ಸಿನ್ನಲದ ಲಿಂಗವ ವೇಂಡಿಯಾರವೋ. ಈಗ ಲಿಂಗ ನೆರೆಯ ಲಿಂಗಾಡದೆ
ಬೆಳ್ಳ ಲಿಂಗ ಮಾರ್ಬಲ್ ಲಿಂಗ ಆಡದೆ, ಪಾದರಸ ಲಿಂಗ ಆಡದೆ, ಸ್ಫಟಿಕ ಲಿಂಗ ಆಡದೆ ಆಡದೆ சின்னத லிங்க வேண்டுவுக்கா அவக்க தேவருக முக்திக தயாராப்பவக்க உயர்ந்த பிறவிகத்த சின்னத லிங்கವ வேண்டுದು ಮುಡಿದರ ಅಂದು ವೇದಶಾಸ್ತ್ರ ಇರ ಸುವರ್ಣ ಲಿಂಗಾಮನೆ ಮುಕ್ತಿಯ ತಪ್ಪ ಲಿಂಗ ಅಂದು ಆ ಮುಕ್ತಿಯ ಲಿಂಗವ ವೇಂಡಿ ಆ ಶಿವಪೆರುಮಾನ ಕೂಡ ಆಶೀರ್ವಾದಿಸಿದ ಬಡಗುರು ಕುಲ ದೇವರು ಕುಲ ಆ ಸಿನ್ನಗ ಇನ್ನೊಂದು ಹೆಸರು ಸಂಸ್ಕೃತನೋಗೆ ವೇದನೋಗತ ಕನಕ ತಂದು ಆಗ ಸಿನ್ನ ಮಾಕಿಲಿ ಬಾಬಾ ಕುಳಿದುಂದಾರೆ ಸಿನ್ನವೂ ತಂದಾರ ನಿಂಗವ ಸಿನ್ನವಾಗೂ ಮಾಡ್ಯಾರ ಈ ಒಲಗ ಹೊರಾಸೊಲಗ ಸಿನ್ನ ಪಿನ್ನ ಅಂದು ಉಣರ್ತಿಯಾರ ಇನ್ನು ಏನು ಹೇಗೋದು ನಿಂಗೆಲ್ಲ ಇನ್ನು ಸಿನ್ನ ಮಾಕ ತಾಪುದು ಈ ಪೇರ್ಪಟ್ಟ ಈ ಒಂದು ಕ್ಷೇತ್ರನೋಗೆ ವರುಂಗಾಲನೋಗೆ ಸಿನ್ನದ ದಡಿಯಿಂದ ಹೇಗುವ ನಂಗೆ ಹೆತ್ತೆದಡಿಯ ಸಿನ್ನದ ದಡಿಯನ್ನ ಹೆತ್ತೆದಡಿ ಬೆತ್ತು ದಡಿಯನ್ನ ಇಲ್ಲಿಯ ಬಾಬಾ ಸಾರ ಆಡುವ ಆ ದಡಿ ಹೆಸರು ಸತ್ಕಾಂದು ಎಂದು ಏನು ಮಾಡ್ಯಾರ ದ್ವಾರಕ ಮೈನ ತಟ್ಟಿನೇ ಇದ್ದಾರ ತರಾದ ತಿಮ್ಮೂರು ಮಳ್ಳ ಮಂಡೆ ಊದುಕ್ತಾರ ಮಂಡಿ ಊದಿಗಿಂದಾಡು ಅವಕ್ಕಿನ್ನು ಇನ್ನು ಪಿರವಿ ಫುಲ್ಲ ತಿಮ್ಮರೇ ಮಾಡೋರು ಏನಡ ಸ್ವಾಮಿ ಬೆತ್ತು ದಡಿ ಎತ್ತಿ ಹೂದಾರ ತಂದು ದಾರು ವರ್ಷ ಪಡ್ಕೊಡೋದು ಬೆತ್ತು ದಡಿ ಎತ್ತಿ ಮಂಡ್ಯ ಒಂದು ತಟ್ಟು ತಟ್ಟಿಟ್ರಂದಲೆ ಇನಿಮೆ ಆ ಮಂಡ್ಯ ಕೆಟ್ಟ ಎಣ್ಣೆ ಬರಾಂಬರ್ತ ಒಳ್ಳೆ ಎಣ್ಣೆ ಕುಳದರ ಅಥವಾ ಭಗವಾನ್ ಶಿರಡಿ ಬಾಬಾ ಕೂಡ ನೆರೆಯ ಒದಗಿಸ್ತಬೇಕಿದ್ದಾರೆ ಆ ಒದಗಿಸಿದ ಒಂದು ಕೂಸನೋಗಿ ಒಂದು ಆತ್ಮನೋಗಿ ಈ ಆತ್ಮ ಕುಳಿದು ಅಂತನ ನಿದ್ದುಂದೆ ಅಥವಾ ಕಾಲ ಕಟ್ಟಲ್ಲ ಕಡಂದುತ್ತಾ ಇಂದು ಅದೇ ಸಾಯಿ ಉಣರ್ವನೋಗಿಯೇ ಇಂದಿಬ್ಬ ಒಂದು ವಾಯ್ಪು ಭಗವಾನ್ ತಂದಿದ್ದಾರೆ ಏಕೆಂದರೆ ಅದನ್ನ ಬಾಬಾ ಭಗವಾನ್ ಇನ್ನೂ ನಿಂಗೆ ಶಿರಡಿ ಹೊಲ ಸತ್ಕಾಂಬುದು ಅಪ್ಪರ ಒಂದು ವಿಶೇಷವಾದ ಒಂದಿದು ಶಿವಪೆರುಮಾನ್ ಕೈನೋಗೆ ಆ ಸತ್ಕ ಆ ದಡಿ ತ್ರಿಶೂಲ ಅಟ್ಟಿತು ಈಗ ಮನುಷ್ಯ ರೂಪನಾಗೆ ಅವತಾರವ ಬಪ್ಪನೆ ಆ ಸತ್ಕ ಅಟ್ಟುತ್ತದೆ ಇಲ್ಲಿಯ ವಿಶೇಷವ ಇಂದು ಗುಡಿ ಒಲಿಯೋ ಆ ಸತ್ಕಾನೋಗೆ ಮಂಡಿ ಮುಟ್ಟಿ ಆಶೀರ್ವಾದ ಮಾಡ್ಯಾರ ವರುಂಗಾಲನೋಗೆ ಈ ಕನಕ ಶಿರಡಿ ಸಾಯಿ ಮಂದಿರನೋಗೆ ಸಿನ್ನನೋಗಿಯೇ ಆ ಗುಡಿ ಆ ಎಡೆ ಆ ದಡಿ ಸತ್ಕಾಂಬುದು ಅಟ್ರ ಸ್ವರ್ಣ ಸತ್ಕಾಂದ್ ಎಗುವಾದ ಅಟ್ರ ಅದು ನಡೆಯೋರ ಅರ್ಪುತವಾನ ಒಂದು ಲಿಂಗ ಪ್ರತಿಷ್ಠೆಯೋ ಇಲ್ಲಿ ನಡೆಯೋರ ಮುರುಗು ಪೆರುಮಾನ್ನ ಆ ಪ್ರತಿಷ್ಠೆಯೋ ಇಲ್ಲಿ ನಡೆಯೋರ ಗುಡಿ ಅಪ್ಪರ ಸೋಕ ಬರೋವರ ನೆರೆಯ ಮಕ್ಕಳ ಈರ್ತು ಅವಕಗ ಇಂದು தேவையான ಸೆಲ್ವಾಕು ಕೊಟ್ಟು ದೈವ ಉಣರ್ವು ಕೊಟ್ಟು ಜ್ಞಾನವೂ ಕೊಟ್ಟು ಅವಕರ ಕೊರೆಯೆಲ್ಲವೂ ತೀರ್ಸಿ ಅವಕ್ಕ ಎಂದೂ ತುಂಬಿದ ಗಮನೋಗಿ ಬೀಪುದಗ ಈ ಪೇರ್ಪಟ್ಟ ಈ ಪುಣ್ಯ ತಳ ಪಿರ್ಕಾಲನೊಗೆ ನೆರೆಯ ಭಕ್ತರ್ಗ ಅರುಳ್ ಪಾಲಿಕ ಓರ ಅದು ನಡೆಯುತ್ತವ ಈಸಗೊಂದು ವಾಕುರ್ದಿಯ ದೈವ ಉಣರ್ವನ್ನ ತಂದುಟ್ಟೆ ಇದೆಲ್ಲ ಕಾಲಪೋಕನ ನಡುವುದನ್ನ ನಿಂಗೆ ಕಣ್ಕೂಡ ನೋಡಕ್ಕೆ ಯಾಕಂದರೆ ಶ್ರೀಮಾನ್ ಜಗನ್ನಾಥನವರು ತನ್ನ ಧರ್ಮಪತ್ನಿ ಎರಡವು ನಾನು ಧರ್ಮಪತ್ನಿಯಿಂದ ಏನು ಯಾಕಂದರೆ ಕರ್ಮಪತ್ನಿಯಿಂದಾರೆಂದರೆ ಸಂಬರ್ಚಿದ್ರ ನನಗೆ ಮನೆ ಕಟ್ಟಿದ್ರ ನನಗೆ 2-3 RMKV ಚೆನ್ನೈ ಸಿಲ್ಕ್ ಸ್ಯಾರೀಸ್ ತಂದರ ದೀಪಾವಳಿ ಬಂದೆಲ್ಲ ಡಿಸ್ಕೌಂಟ್ನಾಗೆ ಏನೋ ನಗೈಸ್ ತಂದರ ಅದೆಲ್ಲ ಎಲ್ಲ ಏನರೂ ಆಸೆ ಪಡುತ್ತಾ ಅದೆಲ್ಲ ತಪ್ಪದು ಮುಡಿ ಅಂತ ಹೇಳ್ಬಿಟ್ರು ನಾ ಗುಡಿತ ಕಟ್ಟನೆ ಆಲೆ ಅವಕಗೋಸು ನೆರೆಯ ಕುಡಪ ಅಟ್ಟಿತ್ತು ಸಂದೇಗ ಅಟ್ಟಿತ್ತು ಏಮಾಂದು ಇದನ್ನು ಎತ್ತಿಬಿಟ್ಟತ್ತವಾ ಇದನ್ನ ಎತ್ತ ನಡುತ್ತದು ಮುಡಿದರ ಹೆಂಗಾಂದ ಅದು ಮಾಡುದು ಮುಡಿದರವ ಅಂದು ಸಂದೇಹ ಬಾಟಿತ್ತು ಅವಕ್ಕೆ ಅದೇ ದುಃಖನೋಗೆ ಒಂದು 6 ತಿಂಗಳು ಮುಂದಾಡು 6 ತಿಂಗಳು ಆಯ್ತವಾ ಇವು ತಿಂಗಳು ಮುಂದಾಡು ಹೆಂಗೆ ಬಂದು ಕೇಪನೆ ಒಂದವರು ಅವಕತ್ತ ಮಾತಾಡಿದ್ರು ನಾ ಏದನ್ನು ಮಾತಾಡಲಿ ದುಃಖ ಕಷ್ಟ ಇದನ್ನು ಬಿಟ್ಟು ಬಿಡ್ದ ಗನವ ಅವಕ್ಕೆ ಕೇಪುದು ಬಂದಿದೆ ಏನಂದ್ರೆ ಇದನ್ನು ಗುಡಿ ಕರಿಯುವ ಬಿಟ್ಟು ಬಿಡ್ದ ಗನವ ಹೆಂಗಂದು ಮುಡಿವಿಲ್ಲ ಹೆಂಗ ಈಸಿಪ್ಟಿಯೋ ಹೆಂಗೆ ಸರ ಆಡೋದೆಲ್ಲ ಬಿಟ್ಟು ಬಿಟ್ಟಿಯೋ ಒಂದು ಇಲ್ಲ ಎಲ್ಲ ಒಂದವರು ಕೇತಿಟ್ಟು ನಾ ಕೇತಿದ್ದೇನೆಂದ್ರೆ ನಿಂಗವ ಮಾಡ್ಯಾರಿ ಇಲ್ಲ ಸ್ವಾಮಿ ಮಾಡ್ಯಾರವ ನಿಂಗ ಮಾಡಿದ್ರೆ ನಿಂಗೆ ಅವುವುದು ಕಿರ್ಚುದೋ ನಿಂಗೆ ಸ್ವತ್ತ ಎಳಂದುಪ್ಟಿಯೊಂದು ನಿಂಗೆ ಪೊಲಂಬೋದು ಇದೆಲ್ಲ ನಡೆಯಲಿ ಸ್ವಾಮಿ ಮಾಡ್ಯಾರ ಅಂದಲೆ ನಿಂಗ ಎನ್ನ ಪಾದಾಗ ಒಪ್ಪಡಿಸಿಟ್ಟು ಹೋಗಿವಿ ಎಲ್ಲ ನಡೆದಾರ ಆತಂತೆ ಅಂದ ಆ ಉಣರ್ವತ ಇಂದು ಒಬ್ಬೊಬ್ಬನು ಎನಗೋಸಿದ್ದು ಸೋಮಿತ ಮಾಡ್ಯಾರ ನಾ ಎದು ಇಲ್ಲದಾಗ ತಂದಲಿಯೇ ಆ ಅದಿಸಿಯವ ಕಣ್ಕೂಡ ನೋಡಾಕು ಎಲ್ಲಿಯಾದ ಒಂದು ಎಡೆಯ ಇದು ಒಳ್ಳೆಯ ಕಾರ್ಯ ಅಲ್ಲಿಯೋ ನಾತ ಮಾಣ್ಣೇ ಒಂದು ಕುನಾ ಗರ್ವ ಬಂದುಬಿಟ್ಟ ಅಂದಲೆ ಅಲ್ಲಿ ತಡಂಗಲ್ ಬಂದರ ಭಗವಾನು ಅದನ್ನು ಉಣರ್ತದಾಯ್ತ ತಡಂಗಲ್ ತಂದಾರೆ ಬೇಕು ಉಂಟ ಸೋದನೆ ತರಾರು ಒಳ್ಳೆಯವಕ್ಕ ಸೋದನೆ ತಪ್ಪುದು ಏನಂತಲೇ ಇನ್ನೂ ಅವಕ್ಕ ಒಳ್ಳೆಂಗ ಹಾಪುದು ಎಂಬುದಾಗಿ ನೆರೆಯ ಪುರಿಂದಾದಿದ್ದಾರೆ ಒಳ್ಳೆಯವಕ್ಕ ಮುಟ್ಟು ಏಕ ಸ್ವಾಮಿ ಸೋದನೆ ತಂದಾರ ಅಂದು ಇನ್ನೂ ಒಳ್ಳೆಯಂಗ ಹಾಪುದು ಅವ ದೇವ್ರನ್ನ ನೆನಗ ಹಾಪುದು ಎಂಬುದಾಯ್ತ ಆ ಸೋದನೆಯ ಬಂದರ ಆ ನಾಂಬ ಗರ್ವ ಓಪುದಾಯ್ತ ಎಂದು ಅವಕ್ಕ ಕಡೇಸಿ ಒಂದು ವಾರ್ತೆ ಇಲ್ಲಿಗ ನಿಂಗೆ ಪಾದಗ ಬಿಟ್ಟುಟ್ಟು ಅವನಿಯೋ ಅದಂದ್ರೆ ನಾ ಏದೆ ಇನ್ನುಮೇ ಅದಿಸಿಯೋ ನೋಡಿತ್ತು ಮೊದಲ ದಡವೆ ಅವಕ್ಕೆ ದಿನ ಕೊರ್ಚಿಯಾರ ಅಲ್ಲಿ ಸುಟ್ರು ಪಯಣ 100வது ವರ್ಷ ಭಗವಾನ್ ಶ್ರೀ ಸತ್ಯಸಾಯಿಬಾಬಾನ ಸಂಕಲ್ಪ ಎತ್ತಿ ನೆರೆಯ ಮಾವಟ್ಟಗ ಈ ತಮಿಳ್ನಾಡು ಮುಳುಕ ಎಲ್ಲ ಒಯ್ ನಿಬ್ಬನೆ ನೆರೆಯ ಸುಟ್ರು ಪಯಣ ನೆರೆಯ ಸಂಕಲ್ಪ ಎತ್ತಿ ಒಯ್ ನಿಬ್ಬನೆ ಜಾಮ ಸಿಕ್ಕುಲೆ
ಜಾಮ ಸಿಕ್ಕುನೆ ಗುರು ಪೂರ್ಣಿಮಾ ಮುಂದಾಡಿ ಈ ಎಡೆಯ ಮೆಟ್ಟಿ ಬಿಡೋದು ಒಂದು ಉಣರ್ವು ತೊಗೊಂಡಿದ್ದವನೇ ಇಂದು ಬಂದಾತು. ನಾ ಇನ್ನೂ 2 ಟೈಮ್ ಇಲ್ಲಿಗೆ ಬಂದೆ, ಇನ್ನೂ 2 ಟೈಮ್. ನಾ ಒಂದೊಂದು ಟೈಮು ಬಂದಿಟ್ಟು ಹೋದಗಿಂದ ನೋಡು ಇಲ್ಲಿ ಅವ ಅಡುವ ಮಾಟ್ರವ ನಿಂಗೆ ನೋಡಿಯಾರಿ ಸಪೇನೆ ನಿಂಗೆಗ ಈ ಸಿನ್ನದ ಬಾಬಾಗ ಸಿನ್ನ ಮಾಕ ಹಣ ಬಂದು ಸೇದರ. ಇದು ಮೊದಲು ವಾಕುವರು ಸಪೇನ ಎಲ್ಲ ತೇಡಿ ಬಂದು ನಿಂಗವ ನಿಂಗೆ ಪ್ರಾರ್ಥನೆ ಮಟ್ಟು ಮಾಡಿವಿ ಸ್ವಾಮಿ ನಿಂಗತ ನಡ್ತದೋ ನಿಂಗ ಗುಡಿಯ ನಿಂಗತ ಕಟ್ಟುದು ಹೆಂಗ ಒಂದು ಕರ್ವಿಯ ನಿಂಗೆ ಪೈನ್ ಪಡ್ತಿದ್ದಿ ಅದನ್ನು ಮಟ್ಟು ಮಾಡಿವಿ. ಎಲ್ಲ ತೇಡಿ ಬಂದರ. ಎರಡಾவது ಮಕ್ಕಳೇ ತೇಡಿ ಬಂದು ಇಲ್ಲಿಯ ಇನ್ನೂ ಭಕ್ತಿಯೋ ಭಜನೆಯೋ ಅನ್ನದಾನಗೋ ಪೂಜೆ ಪುರಸ್ಕಾರವೋ ತೇಡಿ ಬಂದು ಆ ಜೋಲಿಯೂ ನಡೆದರ. ಇಲ್ಲಿ ದಾರಿ ಪಯಣ ಮಾಡಿನ ಒಬ್ಬ ಭಕ್ತರು ಕೂಡ ಪಿರ್ಕಾಲಗೆ ಇಲ್ಲಿಗೆ ಬಂದು ತಂಗಿ ಇದ್ದು ಇಲ್ಲಿ ಗುಡಿಯ ಉಣರ್ವ ಮುರುಘ ಉಣರ್ವ ಬಾಬಾನ ಉಣರ್ವ ಈಸಿನೊಪ್ಪ ಆ ಕಾಲಕಟ್ಟವು ಬಂದರ. ಇದೆಲ್ಲ ನಡೆದೇ ತೀರ್. ಯಾಕೆ ಏನೇಂದಲೇ ಮೊದಲೇ ಬಂದು ಗುಡಿಯೆಲ್ಲ ಸರಿಯಾಯಿಟ್ರ ಅಂದು ಇದೆಲ್ಲ ಅವ ಕೆರಡ ಕೂಡ ಅತ್ಯ ಸ್ವಾಮಿ ತಂದು 5 ನಿಮಿಷ ನಾವು ಕಂಡುಟ್ಟು ವಿಭೂತಿ ಚಾಕ್ಲೇಟ್ ಇಷ್ಟು ಓಡಿದಾರ. ಅವಕ್ಕ ಬಂದು ಅವಕ್ಕರ ಮನಸ್ಸು ನಡುದಲ್ಲವ ಏನು ಸಾರ ಕಡಿಚಿ ಹತ್ತು ಇದನ್ನು ಮಾಡಿದಾಗ ಅನಾಮ ನನಗೆ ಸಂದೇಹ ಬಂದುಬಿಟ್ರು ಅತ್ತಂದು ಏಜಿ ಕಡೇಸಿಗೆ ನಾವು ಇನ್ನು ಪಾದಕ್ಕೆ ಇಟ್ಟು ಹೋಗಿ ಎಲ್ಲ ಜೋಲಿ ನಡೆದಾರ ಅಂಬನೆ ಇಂದು ಅವಕ್ಕೆ ಕಣ್ಕೂಡ ಆ ಅದಿಸಿಯವ ಆ ಅರ್ಪುದವ ನಿಂಗ ಸರಿಯ ಪಗುರ್ದಿದ್ದಾರೆ ನೋಡಿನೇ ಇರಾಕು ಈ ಕ್ಷೇತ್ರ ಬಂದು ಇಂದು ಅಪ್ಪರ ವಿಶೇಷವ ಕುಬೇರ ಯಂತ್ರಯ ಬೀತು ಪೂಜೆ ಮಾಡಿ ತಡದೆ. ಕುಬೇರ ಮನೆ ಎಲ್ಲಾಗ ಕುಬೇರರು ಬೇಕುತ್ತಾ ಹಣ ಮನೆ ಅದತ್ತ ಎಲ್ಲಕ್ಕೂ ಕುರಿ ಹಣ ಮಾತಾಡದೆ. ಯಾಕಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡಿದಾಗೂ ಪೊರುಳು ಬೇಕು. ಅರುಳ ಇಷ್ಟ ಕೂಡ ಸಿಲ ಕಾಲ ಕಲಿಯುಗನಾಗ ಪೊರುಳು ಬೇಕಾಗಿ ನಡೆದೆ. ಅತದವನೇ ಕುಬೇರ ಪೂಜೆ ಮಾಡಿ ತಡದೆ. ಭಗವಾನ್ ಶಿರಡಿ ಬಾಬಾನ ಪಾದುಗ ತನ್ನ ಪಾದ ಅಚ್ಚ ಬೀತು ಅಪ್ಪರ ವಿಶೇಷ ಇದು ಸಿಕ್ಕುದಿಲ್ಲ. ಅಪ್ಪರ ವಿಶೇಷ ಆ ಫೋಟೋ ಫ್ರೇಮು ಸಾಧಾರಣದಲ್ಲದು. ಅದು ಕುರಿಪ್ಪ ಇಂದು 1300 ಮನೆ ತಡದೆ. ಇಂದು ಏಸಗ ಕೋಡಿ ಕಣಕಾನ ಮಕ್ಕಳು ಭಗವಾನ್ನ ವೇಂಡಿಯಾರ ಶಿರಡಿಗೋಯ್ ನೊಟ್ಟು ಬಂದಾರ ಅಲ್ಲ ತನ್ನ ಪಾದ ಹಚ್ಚು 1300 ಮನೆ ಅಡದೆ ತನ್ನ ಫೋಟೋ ಅದುವು ಇಲ್ಲಿಗೆ ಬಂತಡದೆ. ಇನ್ನು ಮೇಲೆ ನೆರೆಯ ಅದಿಸಿಯಲ್ಲಿ ನಡೆದರ ನಿಂಗೆ ಮನಸಾರ ಪ್ರಾರ್ಥನೆ ಮಾಡಿವಿ ಏನು ತೇವೆಯೋ ಎತ್ತ ನಡ್ತದೋ ಈ ಕನಗ ಶಿರಡಿ ಸಾಯಿ ಮಂದಿರೋ ಇದನ್ನು ಒಟ್ಟಿ ನಂದವನ ಇದನ್ನು ಒಟ್ಟಿ ನೆರೆಯ ಸೇವಾ ಅಮೈಪು ಈ ಅರಕಟ್ಟಲೆ ಇನ್ನೂ ಮೇಲು ದೊಡ್ಡರ ಏನ ಪೂರ್ಣ ಆಶೀರ್ವಾದ ತುಂಬಿದ ಗಮನಗೆ ಎಲ್ಲ ಒಳ್ಳಂಗೆ ನಡುವುದು ಎಂಬುದನ್ನು ಆಶೀರ್ವಾದ ಮಟ್ಟು ಅಪ್ಪರ ಸಂತೋಷ ಎಲ್ಲಾಗ ಹಿಟ್ಟುಗ ಜಾಮ ಇಟ್ಟ ನಿಂಚಿನೆ ಅಡಿಕಡೆ ಯಾರ ಸ್ವಾಮಿ ನಿಂಗೆ ಮಾತು ಕೇತಲೆ ಹಿಟ್ಟುಗ ಹೊಟ್ಟೆ ಹಸ್ಪುದಲೆ ಕಿವಿತ ಹಸ್ತಾರ ಅಂದಾರ ಅಲ್ಲಿ ಇದುಲಿಯೋ ಹೊಟ್ಟೆ ಅಡದೆಯೇ ಅದು ಓದಿ ಭಗವಂತನ ಪ್ರಸಾದತೆದಾಗ ಅದನ್ನು ಇಟ್ಟು ಮಾಡುವ ಏದಾದ ಆನ್ಮೀಗ ರೀತಿಯ ಸಂದೇಗಟ್ಟಲೆ ನಿಂಗೆ ಅನ್ಸಾರ ಕೇತು ನೋಡೋಕು ಆನ್ಮೀಗ ರೀತಿಯ ಸಂದೇಗಟ್ಟಲೆ ಕೇತು ನೋಡೋಕು. ಈ ಕ್ಷೇತ್ರ ಇನ್ನೂ ದೊಡ್ಡದುಗ 2 ದೈವ ಪಿರಿವಿ ಶ್ರೀಮಾನ್ ಸೆಲ್ವಕುಮಾರ್ ಸಿನ್ನಗೋ ಜಗನ್ನಾಥನವರಿಗೂ ತನ್ನ ಅಮ್ಮನ ಕೆರಡಾಗು ವನಿತಮ್ಮ ನಿತಮ್ಮ ಎಲ್ಲಗೂ ಪೂರ್ಣ ಆಶೀರ್ವಾದ ತನ್ನೆ ನಿಂಗೆ ಹೇಗೂ ಸಂದೇಗಟ್ಟಲಿ ಅನುಸಾರ ಕೊರ್ಚಿವಿ ಹೇಗೂ ಆಗಾಗ ನಾ ಏಂತವ ಮೊದಲ ದಡವೆ ಇಲ್ಲಿ ಬಂತಡದೆ ಈ ಉಣರ್ವು ಈ ವಡಿವ ಮೂಲಿವ ಬಂತಡದೆ ನಾ 3வது ಟೈಮು ಬರ ಆ ಮಾಟ್ರ ಅರಿಯೋಕು ಖಂಡಿಪ ಇಲ್ಲಿ ಗ್ರ್ಯಾಂಡಾಗಿ ಕುಂಭಾಭಿಷೇಕ ಬಪ್ಪನೆ ನಾ ಬಂದು ತುಂಬ ಸಂತೋಷ ಪೂರ್ಣ ಆಶೀರ್ವಾದ.